ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಸ್ನೇಹಿತರೆ. ಇವತ್ತೇ ನೀವು ಮನೆ ನೋಡ್ತಾ ಇದ್ರೆ ಇದನ್ನ 2040 ಸೈಟಲ್ಲಿ RCC ಅವರು ಕಟ್ಟಿರುವಂಥದ್ದು. ಕೆಳಗಡೆ 1 BHK ಬಾಡಿಗೆಗಿದೆ ಅಂಡ್ ಮೇಲ್ಗಡೆ 4 BHK ಓನರ್ಗೋಸ್ಕರ ಕೊಟ್ಟಿದ್ದಾರೆ ವೀಕ್ಷಕರೇ. ಅಂಡ್ ಇಡೀ ಕನ್ಸ್ಟ್ರಕ್ಷನ್ ನಿಮಗೆ ಕೇವಲ 45 ಲಕ್ಷದಲ್ಲಿ ಕಟ್ಟಿದ್ದಾರೆ. ಸೊ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಅದು ಕೂಡ ಅಫೋರ್ಡೆಬಲ್ ಆಗಿರಬೇಕು ಅಂದ್ರೆ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓವರ್ ಟು ಹನುಮಂತ್ ಸರ್. ನಮಸ್ತೆ ಎಲ್ಲರಿಗೂ, ನಾನು RCC ಇಂದ ಹನುಮಂತ್ ಮಾತಾಡ್ತಾ ಇದ್ದೀನಿ. ಸೊ ನಾವಿವತ್ತು ಮಾದನಾಯಕನಹಳ್ಳಿ ಹತ್ರ MNTI ಲೇಔಟಲ್ಲಿ ಇದ್ದೀವಿ. ಇವತ್ತೊಂದು ಬ್ಯೂಟಿಫುಲ್ ಎಲಿವೇಶನ್, ಒಂದು ಚಿಕ್ಕದಾಗಿರೋ ಒಂದು ಮನೆನ ತೋರ್ಸೋಕೆ ಹೋಗ್ತಾ ಇದ್ದೀವಿ. 20/40 ಇದೆ, ವೆಸ್ಟ್ ಫೇಸಿಂಗ್ ಸೈಟ್ ಇದೆ. ಸೊ ಫಸ್ಟ್ ಫ್ಲೋರಿಂದ ಡುಪ್ಲೆಕ್ಸ್ ಹೌಸ್ ಇದೆ ಆ್ಯಂಡ್ ಗ್ರೌಂಡ್ ಫ್ಲೋರಲ್ಲಿ ಒಂದು 1 BHK ಮನೆಯೂ ಕೂಡ ಇದೆ, ಪಾರ್ಕಿಂಗ್ ಕೂಡ ಇದೆ. ಆ್ಯಂಡ್ ಈ ಎಂಟೈರ್ ಲೇಔಟಲ್ಲಿ ಸುಮಾರು ಕೆಲಸಗಳು ನಡೀತಾ ಇದೆ. ಅದರಲ್ಲೊಂದು ಯೂನಿಕ್ ಮನೆನ ನಾವು ಇವತ್ತು ಮಾಡಿದ್ದೀವಿ, ಅದನ್ನು ಇವತ್ತು ತೋರ್ಸೋಕೆ ಹೋಗ್ತಾ ಇದ್ದೀವಿ. ಇದೇನೇ ನೋಡ್ಬೋದು, ಎಂಟೈರ್ ನಾವು RCC ಇಂದ ಬಿಲ್ಡ್ ಮಾಡಿರೋಂಥ 2040 ವೆಸ್ಟ್ ಫೇಸಿಂಗ್ ಮನೆ. ಸೊ ಮೇಲ್ಗಡೆಯಿಂದ ನಾವು ನೋಡೋದಾದರೆ ಮೇಲ್ಗಡೆ ಕಂಪ್ಲೀಟ್ಲಿ ಟ್ಯಾಂಕ್ ರೂಮ್. ಅದು ಟ್ಯಾಂಕ್ ರೂಮಿಗೆ ಒಂದು ಬಾರ್ಡ್ರ್ ಇರಲಿ ಅಂತ ಹೇಳ್ಬಿಟ್ಟು ಸ್ಪಾಟ್ ಲೈಟ್ನ ಕೊಟ್ಕೊಂಡಿದ್ದೀವಿ. ಆ ಸ್ಪಾಟ್ ಲೈಟ್ಸ್ಗಳು ಕಾಣಿಸ್ತಾ ಇದೆ. ಆ್ಯಂಡ್ ಅದ್ರ ಕೆಳಗಡೆ ಒಂದು 4 ಲೈಟ್ಸ್ನ ಕೂಡ ಕೊಟ್ಟಿದ್ದೀವಿ. ಅಲ್ಲಿ ಒಂದು ಏನಾದರೂ ಒಂದು ಮ್ಯೂರಲ್ ಆರ್ಟ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥೆ ಮಾಡಿದ್ದೀವಿ. ಸೊ ಅದ್ರ ಕೆಳಗಡೆ ಬಂದ್ವಿ ಅಂತಂದರೆ ಸರ್, ನಮಗೆ ಕಂಪ್ಲೀಟಾಗಿ ಒಂದು ಅಡಿ 1.25 ಅಡಿ ಪ್ರೊಜೆಕ್ಷನ್ ತೊಗೊಂಡಿದ್ದೀವಿ. ಆ ಪ್ರೊಜೆಕ್ಷನ್ನ ತೊಗೊಂಡು ಅದನ್ನೊಂದು ಡಿಸೈನ್ ತೊಗೊಂಡಿದ್ದೀವಿ ಕಾಂಕ್ರೀಟಲ್ಲೇ. ಆ್ಯಂಡ್ ಅದರೊಳಗಡೆ ವಿಂಡೋ ಕೂಡ ಇದೆ. ವಿಂಡೋಗೆ ಕಂಪ್ಲೀಟಾಗಿ ಒಂದು ಗ್ರೂ ಡಿಸೈನ್ ಮಾಡ್ಕೊಂಡು ಅದಕ್ಕೆ ಟೆಕ್ಸ್ಚರ್ ಪೇಂಟ್ ಮಾಡಿದ್ದೀವಿ. ಅದನ್ನು ಒಂದು ಕಾಫಿ ಬ್ರೌನ್ ಕಲರಲ್ಲೂ ಕೂಡ ಫಿನಿಶಿಂಗ್ ಕೊಟ್ಟಿದ್ದೀವಿ. ಆ್ಯಂಡ್ ಎಲ್ಲ ಎದುರುಗಡೆ ಎಲಿವೇಷನಲ್ಲಿ ಇರೋದೆಲ್ಲನೂ ಕೂಡ ಎಲಿವೇಷನಲ್ಲಿ ಮತ್ತು ಯಾವ್ಯಾವ ಕಡೆ ನಮಗೆ ಓಪನಬಲ್ ಜಾಗ ಇದೆಯಲ್ಲ ಅಲ್ಲೆಲ್ಲನೂ ಕೂಡ ನಾವು ಆಲ್ಮೋಸ್ಟು ಒಂದೇ ಮರದ ವಿಂಡೋಸ್ನ ಕೊಟ್ಟಿದ್ದೀವಿ. ಆ್ಯಂಡ್ ಅದೇ ನಾವು ಕೆಳಗಡೆ ಅದು ಪಕ್ಕದಲ್ಲಿ ಹೋದ್ವಿ ಅಂತಂದ್ರೆ CNC ಡಿಸೈನ್ ಇದೆ. ಸೊ ಅಲ್ಲಿ ಪಕ್ಕದಲ್ಲಿ ಬಾಲ್ಕನಿನೂ ಕೂಡ ಇದೆ, ಮತ್ತು ಅಲ್ಲಿ ಪ್ಲಂಬಿಂಗ್ ಲೈನ್ ಇದೆ, ಮತ್ತು ಟಾಯ್ಲೆಟ್ ಹೋಗ್ತಾ ಇದೆ. ಅದು ಕೆಳಗಡೆ ಬಂದ್ವಿ ಅಂತಂದರೆ ಸರ್, ಫಸ್ಟ್ ಫ್ಲೋರಲ್ಲಿ ನಾವು ನೋಡೋದಾದ್ರೆ ನಾವು ನೋಡ್ಬೋದು, ಇದರಲ್ಲೂ ಕೂಡ ಸೇಮ್ ಗ್ರೂ ಡಿಸೈನ್ನ ಇಂಟಿಗ್ರೇಟ್ ಮಾಡಿದ್ದೀವಿ. ಆ್ಯಂಡ್ ಅದಕ್ಕೆ ಟೆಕ್ಸ್ಚರ್ ಡಿಸೈನ್ನ ಕೂಡ ಸ್ವಲ್ಪ ಆರೋ ಮಾರ್ಕ್ ಇರೋ ಡಿಸೈನ್ನ ನಾವು ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅಗೇನ್ ಒಂದು ನ್ಯಾಚುರಲ್ ಸ್ಟೋನ್ ಡಿಸೈನ್ನ ಮಧ್ಯದಲ್ಲಿ ವಿಂಡೋಗೆ ಅಂತ ಹೇಳ್ಬಿಟ್ಟು ಫ್ರೇಮಿಂಗ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ವಿಂಡೋಗೆ ಕಂಪ್ಲೀಟಾಗಿ ಗ್ರಾನೈಟ್ ಬಾರ್ಡರ್ನ ಒಂದನ್ನು ಕೊಟ್ಟಿದ್ದೀವಿ. ಆ್ಯಂಡ್ ಅದೇ ಇದು ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿನೇ ಒಂದು ಚಿಕ್ಕದಾಗಿ ಒಂದು ಬಾಲ್ಕನಿ ಕೊಟ್ಟಿದ್ದೀವಿ. ಆ್ಯಂಡ್ ಆ ಬಾಲ್ಕನಿ ಪಕ್ಕದಲ್ಲಿ ಇದು ಸ್ಟೇರ್ ಕೇಸ್ ಹೋಗ್ತಾ ಇದೆ. ಕಂಪ್ಲೀಟ್ಲಿ ಆ ಸ್ಟೇರ್ ಕೇಸ್ಗೆ ಮತ್ತು ಅಲ್ಲೂ ಕೂಡ CNC ಡಿಸೈನಲ್ಲಿ ಕೊಟ್ಟಿದ್ದೀವಿ. ಸೊ CNC ಡಿಸೈನ್ ನೋಡ್ಬೋದು, ಎರಡೂ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇದು ಕೂಡ ನಮಗೆ ಸ್ವಲ್ಪ ಸ್ಕ್ವೇರ್ ಶೇಪಲ್ಲಿದೆ, ಅದು ನಮಗೆ ಸರ್ಕಲ್ ಶೇಪಲ್ಲಿದೆ. ಆ್ಯಂಡ್ ಕೆಳಗಡೆ ಪೂರ್ತಿ ಕೆಳಗಡೆ ಬಂದ್ವಿ ಅಂತಂದರೆ ಕಂಪ್ಲೀಟಾಗಿ ನಮಗೆ ಬೀಮ್ ಬಾಟಮ್ವರೆಗೂ ಕೂಡ ಸೊ ಬಿಲ್ಡಿಂಗ್ ಇದೆ. ಸೊ ಬೀಮ್ ಬಾಟಮಿಂದ ನಾವು ಮಧ್ಯದಲ್ಲಿ ಲಿಂಟಲ್ ಎಲ್ಲ ಏನು ಕೊಟ್ಟಿಲ್ಲ. ಸೊ ಕಂಪ್ಲೀಟಾಗಿ MS ಗೇಟ್ನೇ ಒಂದು ಫ್ರೇಮಿಂಗ್ ಥರ ತೊಗೊಂಡಿದ್ದೀವಿ, ಒಂದು ಹೊಸ ಲುಕ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಅದ್ರ ಜೊತೆಯಲ್ಲಿ ಸ್ಟ್ರೆಂತ್ ಕೂಡ ಚೆನ್ನಾಗಿರಲಿ ಅಂತಂತೇಳಿ. ಸೊ ಕಂಪ್ಲೀಟ್ ಗೇಟ್ ನೋಡ್ಬೋದು, MS ಗೇಟಲ್ಲೇ ಕೊಟ್ಟಿದ್ದೀವಿ. ಸೊ 5 ಅಡಿ 6 ಅಡಿ ಗೇಟ್ ಹೈಟ್ ಇದೆ. ಸೊ ಅದನ್ನು ಕಂಪ್ಲೀಟಾಗಿ ನಾವು ಒಂದೇ ಸಿಂಗಲ್ ಕಲರಲ್ಲಿ ಒಂದು ಡಾರ್ಕ್ ಗ್ರೇ ಕಲರ್ ಶೇಡಲ್ಲಿ ಒಂದು ಗೇಟ್ನ ಕೊಟ್ಟಿದ್ದೀವಿ. ಅದಕ್ಕೆ ಜಸ್ಟ್ ಒಂದು ಗೋಲ್ಡ್ ಟಚ್ನ ಕೊಟ್ಟಿದ್ದೀವಿ. ಆ್ಯಂಡ್ ಇದೆಲ್ಲ ಕಂಪ್ಲೀಟಾಗಿ MS ಸ್ಕ್ವೇರ್ ಪೈಪ್ಸು ಮತ್ತು ಸರ್ಕ್ಯುಲರ್ ಪೈಪ್ಸು ಮತ್ತು 2/1 ಸೆಕ್ಷನ್ ಇದರಲ್ಲೇ ಡಿಸೈನ್ ಮಾಡಿರೋದು. ಒಂದು ಆ್ಯಂಟಿಕ್ ಗೇಟ್ ಥರ ಅದನ್ನು ಕಂಪ್ಲೀಟಾಗಿ ಡಿಸೈನ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ, ಇಲ್ಲಿ ಕಂಪ್ಲೀಟಾಗಿ ಮತ್ತೆ ನಾವು ಒಂದು ನೇಮಿಂಗಿಗೆ ಅಂತಂತೇಳಿ ಹೈಲೈಟ್ ಮಾಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಒಂದು ಸ್ಪಾಟ್ ಲೈಟ್ ಕೊಟ್ಟಿದ್ದೀವಿ. ಅಲ್ಲೂ ಕೂಡ ಒಂದು ಕೇಬಲ್ನ ಕನೆಕ್ಷನ್ ಅಂತ ಕೊಟ್ಕೊಂಡಿದ್ದೀವಿ. ಇಲ್ಲೂ ಕೂಡ 4 ಲೈಟ್ಸ್ನ ಕೊಟ್ಟಿದ್ದೀವಿ. ಸೊ ಇದಿಷ್ಟು ಜೊತೆಯಲ್ಲಿ ಗ್ರೂ ಡಿಸೈನು ಮತ್ತು ಟೆಕ್ಸ್ಚರ್ ಪೇಂಟ್ನ ಇಂಟಿಗ್ರೇಟ್ ಮಾಡಿದ್ದೀವಿ. ಸೊ ಇದಿಷ್ಟು ನಮಗೆ ಈ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಎಲಿವೇಷನಲ್ಲಿ ಅಂತ ಕಾಣೋದು. ಆ್ಯಂಡ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ಗಂಟ ನಮ್ಮ ಸೈಟ್ ಇದೆ. ಸೊ ಅಕ್ಕಪಕ್ಕದ್ದು 2040 ಸೈಟ್ ಆಗಿರೋದ್ರಿಂದ ನಾವು ಸೆಟ್ ಬ್ಯಾಕ್ನ ಫ್ರಂಟಿಂದನೂ ಮೇಂಟೈನ್ ಮಾಡೋಕ್ಕಾಗಿಲ್ಲ, ಬಟ್ ಮಧ್ಯದಲ್ಲಿ ಹೆಂಗೆ ಸೆಟ್ ಬ್ಯಾಕ್ನ ಮೇಂಟೈನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀವಿ. ಬಟ್ ಇರೋ ಜಾಗನ ಸಫಿಷಿಯೆಂಟಾಗಿ ಎಲ್ಲೂ ಕೂಡ ಜಾಸ್ತಿ ವೇಸ್ಟೇಜ್ ಆಗದಿರಂಗೆ ಅಕ್ಕಪಕ್ಕದವ್ರಿಗೂ ಕೂಡ ಏನು ತೊಂದರೆ ಆಗದಿರಂಗೆ ನಾವು ಕಂಪ್ಲೀಟಾಗಿ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಸೊ ನಾವಿವಾಗ ಪಾರ್ಕಿಂಗ್ ನೋಡ್ತಾ ಇದ್ದೀವಿ. ಪಾರ್ಕಿಂಗಲ್ಲಿ ಆಲ್ಮೋಸ್ಟ್ 2 ಕಾರ್ನ ಉದ್ದಕ್ಕೆ ಆರಾಮಾಗಿ ಇಟ್ಕೋಬೋದು. ಸೊ 2040 ಅಂತ ಹೇಳ್ಬಿಟ್ಟು ನಾವೆಲ್ಲೂ ಕೂಡ ಪಾರ್ಕಿಂಗ್ ಕಾಂಪ್ರಮೈಸ್ ಎಲ್ಲೂ ಆಗಿಲ್ಲ. ಸೊ ಪಾರ್ಕಿಂಗ್ ಸೈಜನ್ನ ಅಷ್ಟೇ ನಮಗೆ ಒಂದು 15-16 ಅಡಿ ಗಂಟೆ ನಮಗೆ ಲೆಂತ್ ಸಿಗುತ್ತೆ. ಸೊ ಸಫಿಷಿಯೆಂಟ್ ಸ್ಪೇಸ್ ಪಾರ್ಕಿಂಗಲ್ಲಿದೆ. ಆ್ಯಂಡ್ ಪಾರ್ಕಿಂಗ್ ಟೈಲ್ಸ್ನ ನಾವು ಹೇಳೋದಾದರೆ ಇದು ನೋಡ್ಬೋದು, ಒಂದು ಡಿಫ್ರೆಂಟ್ ಪ್ಯಾಟ್ರನ್ ಡಿಸೈನನ್ನೇ. ಆ್ಯಂಡ್ ರೆಗ್ಯುಲರಿ ಇದೊಂದು 3-4 ಕಡೆ ಯೂಸ್ ಕೂಡ ಮಾಡಿದ್ದೀವಿ. ಸೊ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಮತ್ತೆ ಕಂಟಿನ್ಯೂ ಕೂಡ ಮಾಡಿದ್ದೀವಿ. ಸೊ ಅದೇ ನಾವು ಈ ಪಾರ್ಕಿಂಗ್ ವಾಲ್ ನೋಡೋದಾದರೆ ವಾಲ್ಗೆ ಕಂಪ್ಲೀಟಾಗಿ ಫುಲ್ ಲೈಟ್ ಟೈಲ್ಸ್ ಕೊಟ್ಟಿದ್ದೀವಿ. ಸೊ ಫುಲ್ ಲೈಟ್ ಟೈಲ್ಸ್ ಅದರಲ್ಲಿ ಮತ್ತು ಐವರಿ ಕಲರು ಮತ್ತು ಬ್ಲ್ಯಾಕ್ ಕಲರ್ ಎರಡೂ ಒಂದು ಬಾರ್ಡರು ಮತ್ತು ಲೈಟ್ ಕಲರ್ ಅಂತ ಹೇಳ್ಬಿಟ್ಟು ಇಂಟಿಗ್ರೇಟ್ ಮಾಡಿಕೊಂಡು ಎರಡೂ ಕೂಡ 2/4 ವೆಟ್ರಿಫೈಡಲ್ಲೇ ಡಿಸೈನ್ ಮಾಡ್ಕೊಂಡು ಹೋಗಿದ್ದೀವಿ. ಈ ವೆಟ್ರಿಫೈಡ್ ಕಾಸ್ಟು ಕೂಡ ನಮಗೆ ಒಂದು 50-60 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಚಾರ್ಜಸ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ಫುಲ್ ಲೈಟ್ ಟೈಲ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಸ್ವಿಚಸ್ ನೋಡ್ಬೋದು, ಇಲ್ಲಿ ಇಶಾ ಕಂಪ್ನಿ ಸ್ವಿಚಸ್ಗೆ ಹೋಗಿದ್ದೀವಿ. ವುಡ್ ಫಿನಿಶು ಮತ್ತು ಗ್ರೇ ಫಿನಿಶು ಮತ್ತು ಸ್ಟಿಕ್ ಫಿನಿಶ್ ಅಂತ ಹೇಳ್ಬೋದು, ಸ್ಟಿಕ್ಕಿ ಸ್ವಿಚಸ್ ಅಂತ ಹೇಳ್ಬೋದು.
ಸೊ ರೆಗ್ಯುಲರ್ ಸ್ವಿಚಸ್ಗಿನ ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ. ಆ್ಯಂಡ್ ವಿಂಡೋ ನೋಡ್ಬೋದು, ವಿಂಡೋ ನಮಗೆ ಎಲ್ಲ ಕಡೆನೂ ಇವಾಗ ಸ್ಪೇಸ್ ಕಡಿಮೆ ಇರೋದ್ರಿಂದ ಆ ಕಡೆ ಸ್ವಲ್ಪ ಸೆಟ್ ಬ್ಯಾಕ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವು ಪಾರ್ಕಿಂಗಲ್ಲೂ ಕೂಡ ವಿಂಡೋನ ಇಂಟಿಗ್ರೇಟ್ ಮಾಡಿದ್ದೀವಿ. ದೊಡ್ಡ ಲಾರ್ಜ್ ವಿಂಡೋ ನಮಗೆ ಆಲ್ಮೋಸ್ಟ್ ಒಂದು 4x4 ವಿಂಡೋ ಕೊಟ್ಕೊಂಡಿದ್ದೀವಿ. ಆ್ಯಂಡ್ ಅದಕ್ಕೆ ನಮಗೆ ಫ್ರಾಸ್ಟೆಡ್ ಗ್ಲಾಸ್ನ ಯೂಸ್ ಮಾಡಿದ್ದೀವಿ. ಸೊ 100% ವಿಸಿಬಿಲಿಟಿನೂ ಇರೋಲ್ಲ. ಸೊ ಇದನ್ನು ನಾವು ಚೇಂಜಸ್ ಕೂಡ ಮಾಡ್ಕೋಬೋದು. 100% ಟ್ರಾನ್ಸ್ಪರೆಂಟ್ ಹಾಕ್ಕೊಂಡು ಒಳಗಡೆಯಿಂದ ಸ್ಕ್ರೀನ್ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇದನ್ನು ಮಲ್ಟಿ ಟೈಪ್ಸ್ ಅಂತ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ನಮಗೆ ಎಕ್ಸಾಕ್ಟ್ಲಿ ಇಲ್ಲಿಗೆ ಒಂದು ಗ್ಯಾಸ್ನ ಗೋಡೌನ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ 4 ಸಿಲಿಂಡರ್ ಇರೋದ್ರಿಂದ ಕೆಳಗಡೆ ಒಂದು ಮನೆ ಮೇಲ್ಗಡೆ ಒಂದು ಮನೆ ಇರೋದ್ರಿಂದ 4 ಸಿಲಿಂಡರ್ ಅಂತ ಡಿಸೈನ್ ಮಾಡಿದ್ದೀವಿ. ಮತ್ತು ಚೇಂಬರ್ ಎಲ್ಲ ಇಲ್ಲೇ ಬಂದಿದೆ. ಮತ್ತು ಒಂದು ಪಾರ್ಕಿಂಗಲ್ಲಿ ಒಂದು ಟ್ಯಾಪ್ ಕೊಟ್ಟಿದ್ದೀವಿ ಮತ್ತು ಅದಕ್ಕೊಂದು ಔಟ್ಲೆಟ್ ಕೂಡ ಕೊಟ್ಟಿದ್ದೀವಿ. ಇದ್ರ ಕೆಳಗಡೆ ಚಿಕ್ಕದಾಗ ಒಂದು ಶೂ ರ್ಯಾಕ್ ಅದು ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಇದೆ. ಆ್ಯಂಡ್ ಈ ಕಡೆ ಬಂದ್ವಿ ಅಂತಂದರೆ ನೋಡ್ಬೋದು, ನಾವು ಯೂಶ್ವಲಿ ಎರಡು ಕಡೆನೂ ಕಾಂಪೌಂಡ್ ಕಟ್ಟಿ ಸ್ಪೇಸ್ ವೇಸ್ಟ್ ಮಾಡಿಬಿಡ್ತೀವಿ. ಸೊ ಅದಕ್ಕೆ ಮುಂದೆಗಡೆ ಮಾತ್ರ ಅದು ಕ್ಲೋಸ್ ಮಾಡಿದ್ದೀವಿ. ಸೊ ಹಿಂದೆಗಡೆ ಕಂಪ್ಲೀಟಾಗಿ ಓಪನ್ ಇಟ್ಟಿದ್ದೀವಿ. ಸೊ ಓಪನ್ ಅಂತಂತಂದರೆ ನಮಗೆ ಒಂದು ಕಾಲಡಿ ಗ್ಯಾಪ್ ಕೊಟ್ಟಿದ್ದೀವಿ. ಸೊ ಇವ್ರದಕ್ಕೂ ನಮ್ಮದಕ್ಕೂ ಕೂಡ ಬಿಲ್ಡಿಂಗ್ ಯಾವುದೂ ಕೂಡ ಟಚ್ ಇಲ್ಲ. ಬಟ್ ಫ್ರಂಟಿಂದ ನಮಗೆ ಎಂಟ್ರಿ ಬರೋದು ಬೇಡ, ಯಾರು ಒಳಗಡೆಗೆ ಎಂಟ್ರಿ ಬರೋದು ಬೇಡ ಅಂತ ಹೇಳ್ಬಿಟ್ಟು ಫ್ರಂಟಲ್ಲಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದೀವಿ. ಆ್ಯಂಡ್ ಇದೊಂದು ಕಟ್ಟೆ ನೋಡ್ಬೋದು, ಈ ಕಟ್ಟೆ ಕಂಪ್ಲೀಟಾಗಿ ಒಂದು ಅಗೇನ್ ಇಲ್ಲೂ ಕೂಡ ನಮಗೆ ಇಲ್ಲಿ ವಾಷಿಂಗ್ ಏರಿಯಾ ಅಂತಂತೂ ಕೊಟ್ಕೊಂಡಿದ್ದೀವಿ. ಇಲ್ಲೂ ಒಂದು ನಾನಿಟ್ರಪ್ ಕೊಟ್ಕೊಂಡಿದ್ದೀವಿ. ಸೊ ಚೇಂಬರ್ಗಳು ಇಲ್ಲಿ ಕೊಟ್ಕೊಂಡಿದ್ದೀವಿ. ಸೊ ಇದ್ರ ಮೇಲುಗಡೆ ನಾವೇನಾದರೂ ಲೈಕ್ ಸ್ಟೋರೇಜ್ದು ಅದು ಇದೇನಾದ್ರು ಇಡೋದಕ್ಕೆ, ಮತ್ತೇನಾದರೂ ಒಂದು ಪಾರ್ಟ್ಸ್ ಇಟ್ಕೊಳ್ಳೋದಕ್ಕೆ, ಮತ್ತು ಒಂದು ಗ್ರೀನ್ ರಿಡೆವಲಪ್ಮೆಂಟ್ ಮಾಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಅದಷ್ಟಕ್ಕೂ ಕೂಡ ಇದು ವ್ಯವಸ್ಥೆ ಆಗೋಗ್ಬಿಡುತ್ತೆ. ಸೊ ಎಂಟೈರ್ ಇಷ್ಟು ಪಾರ್ಕಿಂಗಲ್ಲಿ ನಾವು ಅಗೇನ್ ಇಲ್ಲಿ ಒಂದು ಚಿಕ್ಕದಾಗ ಒಂದು ಲ್ಯಾಂಡಿಂಗ್ ಅಂತಂತ ಗೋಡೆ ಕಟ್ಕೊಂಡು ಅಲ್ಲೂ ಕೂಡ ಪ್ಯಾನಲ್ ಬೋರ್ಡ್ನ ಇಲ್ಲಿ ಇಂಟಿಗ್ರೇಟ್ ಮಾಡಿಕೊಟ್ಬಿಟ್ಟಿದ್ದೀವಿ. ಸೊ ನಾವಿವಾಗ ಕೆಳಗಡೆ 1 BHK ಮನೇನ ನೋಡೋಕೆ ಬನ್ನಿ. ಸೊ ಇವಾಗ 1 BHK ನೋಡೋಕೆ ಹೋಗ್ತಾ ಇದ್ದೀವಿ. ಫಸ್ಟ್ ನೋಡ್ಬೋದು ಇಲ್ಲಿಂದ ಕಂಪ್ಲೀಟ್ಲಿ ಸೇಫ್ಟಿ ಗ್ರಿಲ್ ಇದೆ. ಸೇಫ್ಟಿ ಗ್ರಿಲ್ಗೆ ಕಂಪ್ಲೀಟಾಗಿ ಗ್ರೌಂಡ್ ಫ್ಲೋರ್ಗೂ ಕೂಡ ಕಂಪ್ಲೀಟ್ ಸೇಫ್ಟಿ ಪ್ಲ್ಯಾನ್ ಮಾಡಿದ್ದೀವಿ. ಆಲ್ರೆಡಿ ಡೆವಲಪ್ ಆಗೋಗಿದೆ, ಬಟ್ ಸ್ಟಿಲ್ ಒಂದು ಇರಲಿ ಒಂದು ಸೇಫ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಒಂದು 1/2/1 ಸೆಕ್ಷನಲ್ಲಿ ಕಂಪ್ಲೀಟಾಗಿ ಸ್ಟ್ರೈಟ್ ರಾಡ್ಗಳನ್ನ ತೊಗೊಂಡು ಸೊ ಒಂದು ಬಾಕ್ಸ್ ಸೆಕ್ಷನಲ್ಲಿ ಕಂಪ್ಲೀಟಾಗಿ ಸೇಫ್ಟಿ ಗ್ರಿಲ್ನ ತೊಗೊಂಡಿದ್ದೀವಿ. ಆ್ಯಂಡ್ ಸೇಮ್ ಪಾರ್ಕಿಂಗ್ ಟೈಲ್ಸ್ ಏನಿತ್ತಲ್ಲ ಅದು ಫ್ಲೋರಲ್ಲಿ ಅದೇ ಥರ ಕಂಟಿನ್ಯೂ ಆಗಿದೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ವಾಲ್ ಟೈಲ್ಸು ಪಾರ್ಕಿಂಗಲ್ಲಿ ಏನು ಹಾಕಿದ್ವಲ್ಲ ಅದೇ ವಾಲ್ ಟೈಲ್ಸು ಕಂಪ್ಲೀಟ್ ಈ ವಾಲ್ ಫುಲ್ಗೂ ಕೂಡ ಕಂಟಿನ್ಯೂಟಿ ಆಗಿದೆ. ಸೊ ಹಂಗಾಗಿ ಇದೊಂದು ಸ್ವಲ್ಪ ಒಂದು ಲಕ್ಸುರಿಯಾಗಿ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಆಮೇಲೆ ಇಲ್ಲಿ ಸ್ವಲ್ಪ ವೈಟ್ ತೊಗೊಂಡಿಲ್ಲ ನಾವು. ಸೊ ಯಾಕಂದರೆ ಗ್ರೌಂಡ್ ಫ್ಲೋರಲ್ಲಿ ಕಂಪ್ಲೀಟ್ಲಿ ಬಾಡಿಗೆ ಮನೆ ಇರೋದ್ರಿಂದ ಸ್ವಲ್ಪ ಮೇಂಟೆನೆನ್ಸ್ ಈಸಿ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಒಂದು ಸಂಪ್ ಕೊಟ್ಟಿದ್ದೀವಿ ನಾರ್ತ್ ಈಸ್ಟ್ ಕಾರ್ನರ್ಗೆ ಬರೋ ಥರನೇ. ಸಂಪ್ ಕ್ಯಾಪ್ ಆ್ಯಕ್ಚುಲಿ ಇಲ್ಲೂ ಕೊಡ್ಬೋದಾಗಿತ್ತು, ಬಟ್ ಇಲ್ಲಿ ಎಂಟ್ರಿಗೆ ಅದು ಅಡ್ಡ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೊಟ್ಕೊಂಡಿದ್ದೀವಿ. ಸೊ ಇಲ್ಲಿ ಬಂದ್ವಿ ಅಂತಂದರೆ ಕಂಪ್ಲೀಟಾಗಿ ನೋಡ್ಬೋದು, ಒಂದು ಗ್ರಾನೈಟ್ ಬೀಡಿಂಗ್ನ ಕೊಟ್ಟಿದ್ದೀವಿ, ಒಂದು ಸ್ಟೆಪ್ ಕೊಟ್ಟಿದ್ದೀವಿ ಮನೆ ಒಳಗಡೆ ಹೋಗೋದಕ್ಕೆ. ಆ್ಯಂಡ್ ವಾಸ್ಕಲ್ನ ನೋಡ್ಬೋದು, ಕಂಪ್ಲೀಟಾಗಿ ನಮಗೆ ಇದು ಕಂಪ್ಲೀಟ್ಲಿ ಒಂದೇ ಮರದ ವುಡ್ ಆಗಿದ್ರು ಕೂಡ ಪಾಲಿಷ್ ಮಾಡಿರೋದಕ್ಕೆ ಒಂದು ನೀಟಾಗಿ ಕಾಣೋ ಥರ ಇದೆ. ನೋಡ್ಬೋದು ಸರ್, ಕ್ಲೀನಾಗಿ ಎಷ್ಟು ನೀಟಾಗಿ ಪಾಲಿಷ್ ಆಗಿದೆ. ಟೀ ಕುಡ್ ಥರ ಇದನ್ನು ಕೂಡ ರಿಫ್ಲೆಕ್ಷನ್ ಬರ್ತಾ ಇದೆ. ಆ್ಯಂಡ್ ಆಮೇಲೆ ಇದೆಲ್ಲನೂ ಪಟ್ಟಿ ಡೋರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಪಟ್ಟಿ ಡೋರ್ಸಲ್ಲಿ ನಮಗೆ ಏನಂತಂದರೆ ಎಕ್ಸ್ಟ್ರಾ ಇದೊಂದು ಪಟ್ಟಿಗಳು ಸೇಫ್ಟಿ ಇರುತ್ತೆ. ಮತ್ತು ಡೋರು ಬೆಂಡ್ ಆಗದೇ ಇರೋದಕ್ಕೆ, ಮತ್ತು ಸ್ವಲ್ಪ ಟ್ವಿಸ್ಟ್ ಆಗದೇ ಇರೋದಕ್ಕೆ, ಮತ್ತು ಎಕ್ಸ್ಟ್ರಾ ಸಪೋರ್ಟ್ ಥರ ಇರುತ್ತೆ. ಹ್ಯಾಂಡಲ್ಸ್ ಎಲ್ಲ ಸಿಂಪಲ್ಲಾಗಿ ಕೊಟ್ಟಿದ್ದೀವಿ, ಎಲ್ಲನೂ ಕ್ರೋಮ್ ಫಿನಿಶ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಮತ್ತು ಒಂದು ಆರ್ಡ್ರಪ್ ಕೂಡ ಕೊಟ್ಟಿದ್ದೀವಿ. ಸೊ ಮೇಲ್ಗಡೆ ಕೆಳಗಡೆ ಮಲ್ಟಿ ಲಾಕಿಂಗು ಯೂರೋಪ ಲಾಕ್ಸ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ವಾಸ್ಕಲ್ ಸೈಜ್ ನೋಡ್ಬೋದು 6x4 ಸೈಜ್ ತೊಗೊಂಡಿದ್ದೀವಿ. ಇಲ್ಲೊಂದು ಸ್ವಲ್ಪ ಓವರ್ಲ್ಯಾಪ್ ಆಗಿದೆ. ಆ್ಯಂಡ್ ಹಿಂದೆಗಡೆ ನೋಡಿದ್ರೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಎಷ್ಟು ಅಗಲ ಇದೆ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟಾಗಿ ಒಂದು ನೀಟ್ ಫಿನಿಷಲ್ಲಿ ಪಾಲಿಶ್ ಆ್ಯಕ್ಚುಲಿ ಇವಾಗ 1 BHK ನೋಡ್ತಾ ಇದ್ದೀವಿ. ಅದರಲ್ಲಿ ಏನು ಅಂತ ಹೇಳಿದ್ರೆ 1 BHK ನೋಡ್ಬೋದು. ನಾವು ಎಕ್ಸಾಕ್ಟ್ಲಿ ಇವಾಗ ನಾನು ಈಸ್ಟ್ ಫೇಸಿಂಗ್ ನಿಂತಿದ್ದೀನಿ ಅಂತಂದರೆ ಆ್ಯಸ್ ಪರ್ ವಾಸ್ತು ಪ್ರಕಾರ ವಾಶ್ರೂಮ್ ಆಗ್ಬೋದು, ಕಿಚನ್ ಆಗ್ಬೋದು, ಮತ್ತು ಲಿವಿಂಗ್ ಏರಿಯಾ, ಮತ್ತು ಪೂಜಾ ರೂಮು, ಮಾಸ್ಟರ್ ಬೆಡ್ರೂಮ್ ಎಲ್ಲ 100% ವಾಸ್ತುಗೆ ಅಂತಂದಿದೆ. ಸೊ 1 BHK ಆಗಿದ್ರು ಕೂಡ ಇದರಲ್ಲಿ ಪೂಜಾ ರೂಮ್ ಕವರಪ್ ಆಗಿದೆ. ಆ್ಯಂಡ್ ಕಾಮನ್ ಟಾಯ್ಲೆಟ್ ಮತ್ತು ಅಟ್ಯಾಚ್ ಟಾಯ್ಲೆಟ್ ಎರಡು ಥರನೇ ಆ್ಯಕ್ಟ್ ಆಗೋ ಥರ ಒಂದು ಟಾಯ್ಲೆಟ್ ಇದೆ. ಆ್ಯಂಡ್ ಎಂಟೈರ್ ಮನೇನ ಕಂಪ್ಲೀಟಾಗಿ ತೋರಿಸ್ಕೊಂಡು ಹೋಗೋಣ. ಸೊ ಇಲ್ಲಿ ಗ್ರಾನೈಟ್ ಫ್ಲೋರಿಂಗ್ ಬಂದಿದೆ. ಇವಾಗ ಆಲ್ಮೋಸ್ಟ್ ನಾವು ಜಾಸ್ತಿ ದಿನ ಆಯಿತು ಗ್ರಾನೈಟ್ ವೀಡಿಯೋನೇ ಮಾಡಿಲ್ಲ. ಸೊ ಇವತ್ತು ಗ್ರಾನೈಟ್ ಫ್ಲೋರಿಂಗ್ನ ತೋರಿಸ್ತಾ ಇದ್ದೀವಿ. ನೋಡ್ಬೋದು ಫುಲ್ ಲೆಂತ್ಗೆ ನಮ್ಗೆ ಆಲ್ಮೋಸ್ಟ್ ಒಂದು 8 ರಿಂದ 10 ಅಡಿ ಲೆಂತ್ಗೆ ನಮಗೆ ಗ್ರಾನೈಟ್ ಸ್ಲ್ಯಾಬ್ನ ಹಂಗಂಗೆ ಕಟ್ ಮಾಡಿ ಫುಲ್ ಲೆಂತ್ಗೆ ಅಂತ ಹಾಕಿದ್ದೀವಿ. ಆ್ಯಂಡ್ ಇದು ಆಲ್ಮೋಸ್ಟ್ ಗ್ರಾನೈಟ್ ಬಂದುಬಿಟ್ಟು ನಮಗೆ ಒಂದು 100 ರೂಪೀಸ್ 120 ರೂಪೀಸ್ ಗಂಟೆ ಕಾಸ್ಟ್ ಆಗುತ್ತೆ. ಸೊ ಇವಾಗ ಸ್ವಲ್ಪ ಗ್ರಾನೈಟ್ ಟ್ರೆಂಡ್ ಕಮ್ಮಿ ಆಗಿರೋದ್ರಿಂದ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ, ಸ್ಟಾಕ್ ಅವೈಲಬಿಲಿಟಿ ಇಲ್ಲದೆ ಇರೋದ್ರಿಂದ. ಆ್ಯಂಡ್ ಇಲ್ಲಿ ಬಂದ್ವಿ ಅಂತಂದರೆ ನಮಗೆ ಒಂದು ಚಿಕ್ಕದಾಗಿ ಒಂದು ಕಿಚನ್ ಇದೆ. ಸೊ ಕಿಚನ್ ಸೈಜ್ ಬಂದುಬಿಟ್ಟು ನಮಗೆ ಒಂದು 5 ಅಡಿಗೆ ಒಂದು 10 ಅಡಿ ಕಿಚನ್ ಸಿಗುತ್ತೆ. ಸೊ ಕಿಚನಲ್ಲಿ ಆಲ್ಮೋಸ್ಟ್ ಸ್ಟವ್ ಕುಕ್ಕಿಂಗ್ ಏರಿಯಾ ಆಗ್ಬೋದು, ಮತ್ತು ಸಿಂಕ್ ಏರಿಯಾ ಆಗ್ಬೋದು, ಮತ್ತು ಚಿಕ್ಕದಾಗಿ ಸ್ಟೋರೇಜ್ಗೆ ಆಗ್ಬೋದು. ಟೈಲ್ಸು ನೋಡ್ಬೋದು, ಇದೆಲ್ಲ ಸ್ವಲ್ಪ ಎಂಬೋಸ್ ಟೈಲ್ಸು ನಾವು ಅಪ್ ಟು 4 ಫೀಟ್ ಗಂಟೆ ಟೈಲ್ಸ್ ಕೊಟ್ಟಿದ್ದೀವಿ.
ಸೊ ಆ್ಯಕ್ಚುಲಿ 2 ಫೀಟ್ ಗಂಟೆ ಇರುತ್ತೆ, ಅಂದರೆ ಎಕ್ಸ್ಟೆನ್ಷನ್ ತೊಗೊಂಡಿದ್ದಾರೆ. ಆ್ಯಂಡ್ ವಿಂಡೋಸ್ ನೋಡ್ಬೋದು, ಎಲ್ಲ UPVC ವಿಂಡೋಸು. ನಾವು ಎದುರುಗಡೆ ಎಲಿವೇಷನಲ್ಲಿ ಮತ್ತು ಮೈನ್ ಡೋರ್ ಪಕ್ಕದಲ್ಲೆಲ್ಲ ವುಡ್ ವಿಂಡೋಸ್ ನಾವು ನೋಡಿದ್ವಿ. ಇಲ್ಲೆಲ್ಲ UPVC ವಿಂಡೋಸು ನಮಗೆ ಕಾಣಿಸುತ್ತೆ. ಸೊ ಕಿಚನಲ್ಲಿ ಬೇಕಾಗಿರೋ ಥರದ್ದು ಎಲ್ಲ ಥರದ್ದು ಪ್ರಾವಿಷನ್ಸ್ ಆಗ್ಬೋದು, ನಮಗೆ ಆಕ್ವಾಗಾರ್ಡ್ ಪಾಯಿಂಟ್ ಆಗ್ಬೋದು, ಮತ್ತು ಆಮೇಲೆ ಎಕ್ಸಾಸ್ಟ್ ಫ್ಯಾನಿಗೆ ಅಂತ ಪ್ರಾವಿಷನ್ ಆಗ್ಬೋದು, ಚಿಮ್ನಿ ಪಾಯಿಂಟ್ಸ್ ಆಗ್ಬೋದು, ಎಲ್ಲ ಪಾಯಿಂಟ್ಸ್ನ ಕೂಡ ಕವರ್ ಅಪ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಸಜ್ಜಾ ನೋಡ್ಬೋದು, ನಾವು ಈ ಕಡೆ ಸಜ್ಜಾ ಕೊಟ್ಟಿದ್ದೀವಿ ಆ್ಯಂಡ್ ಈ ಕಡೆ ಸಜ್ಜಾ ಕೊಟ್ಟಿಲ್ಲ. ಸೊ ಸ್ಟೋರೇಜ್ಗೂ ಕೂಡ ಸಫಿಷಿಯೆಂಟ್ ಆಗಿದೆ, ಎರಡು ಕಡೆ ಡೆಪ್ತ್ ಇರೋದ್ರಿಂದ. ಸೊ ಎಲ್ಲೂ ಜಾಗ ವೇಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳೋಷ್ಟೇನಿಲ್ಲ. ಆ್ಯಂಡ್ ಎಕ್ಸಾಕ್ಟ್ಲಿ ನಮಗೆ ಇಲ್ಲಿ ಎದುರುಗಡೆ ಒಂದು ಫ್ರಿಡ್ಜ್ ಇಟ್ಕೊಳ್ಳೋಕ್ಕೂ ಕೂಡ ಜಾಗ ಇದೆ. ಸೊ ಅದಕ್ಕೆ ಪಾಯಿಂಟ್ ಕೂಡ ರೆಡಿ ಇದೆ. ಈ ಮೂಲೆಯಲ್ಲೇ ಫ್ರಿಡ್ಜ್ ಕೂಡ ಇಡ್ಬೋದು. ಆ್ಯಂಡ್ ಸಿಂಕಿಂದ ನೀರು ಎಗರಬಾರ್ದು ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ಗ್ರಾನೈಟ್ ಪೀಸ್ ನಾವು ಕೂಡ ಒಂದು ಹಾಕ್ಕೊಟ್ಬಿಟ್ಟಿದ್ದೀವಿ. ಆ್ಯಂಡ್ ಲಿವಿಂಗ್ ಒಳಗಡೆ ನಾವು ಇದೊಂದು ವಿಂಡೋ ನೋಡ್ಬೋದು. ಇಲ್ಲೂ ಕೂಡ ಕಂಪ್ಲೀಟ್ಲಿ UPVC ವಿಂಡೋ ಹಾಕಿದ್ದೀವಿ. ಸೊ 3 ಟ್ರ್ಯಾಕ್ ಇದೆ, ಮಸ್ಕಿಟೋ ಟ್ರ್ಯಾಕ್ ಇನ್ಕ್ಲೂಡ್ ಇದೆ ಅದರಲ್ಲಿ. ಆ್ಯಂಡ್ ಸಫಿಷಿಯೆಂಟ್ ಸ್ಪೇಸ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಪೂಜಾ ರೂಮ್, ಕಿಚನ್ ಪಕ್ಕದಲ್ಲೇ ನಮಗೆ ಒಂದು ಪೂಜಾ ರೂಮ್ ಇದೆ. ಪೂಜಾ ರೂಮ್ ಡೋರ್ನ ತೋರಿಸ್ಬೋದು. ಪೂಜಾ ರೂಮ್ ಡೋರು ಕೂಡ ನಮಗೆ ಒಂದೇ ಮರದಲ್ಲೇ ಡಿಸೈನ್ ಆಗಿದೆ. 5x3 ಸೈಜ್ ಇದೆ. ಮತ್ತು ಅದಕ್ಕೆ ಬೀಡಿಂಗ್ ಹಾಕಿರೋದ್ರಿಂದ ಸ್ವಲ್ಪ ಬಲ್ಜಾಗಿ ಕಾಣಿಸ್ತಾ ಇದೆ. ಮತ್ತು ಗ್ಲಾಸ್ ಮೇಲೆಲ್ಲೂ ಕೂಡ ಇದೆಲ್ಲ ಸ್ಟಿಕ್ಕರಿಂಗಲ್ಲೇ ಮಾಡ್ಬೋದು. ಇದಕ್ಕೇನು ಮತ್ತೆ ನಾವು ಎಚ್ಚಿಂಗ್ ಎಲ್ಲ ಮಾಡಬೇಕಂತೇನಿಲ್ಲ. ಮತ್ತು ಇದು ಕಾಮನ್ ರೆಗ್ಯುಲರ್ ಡೋರ್ ಡಿಸೈನೇ, ಬಟ್ ಒಂದೇ ಮರದಲ್ಲಿ ಮಾಡಿರೋದು ಇದು ಡಿಫ್ರೆಂಟ್ ಆಗಿದೆ ಸರ್. ಪೂಜಾ ರೂಮ್ ನೋಡ್ಬೋದು, 7 ಫೀಟ್ಗೆ ಸ್ಲ್ಯಾಬ್ ಹಾಕಿದ್ದೀವಿ. ಕಿಚನ್ ಒಳಗಡೆಯಿಂದ ಅದನ್ನು ಸ್ಟೋರೇಜ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅಗೇನ್ 7 ಅಡಿ ಗಂಟೆ ವೈಟ್ ಟೈಲ್ಸ್ನ ಹಾಕ್ಕೊಟ್ಟಿದ್ದೀವಿ, 2x4 ಸೈಜ್ದು. ಕಿಚನ್ ಪೂಜಾ ರೂಮ್ ಸೈಜ್ ಬಂದ್ಬಿಟ್ಟು ನಮಗೆ 3 ಅಡಿ ಅಗಲ ಇದೆ, 4 ಅಡಿ ಲೆಂತ್ ಇದೆ. ಸೊ ಒಂದು ಸ್ಟೆಪ್ ಕೊಟ್ಟಿದ್ದೀವಿ. ಮತ್ತು ಅದಕ್ಕೆ ಸ್ಟೋರೇಜ್ ಯೂನಿಟ್ ಅಂತೇಳ್ಬಿಟ್ಟು ಸ್ಟೋರೇಜ್ ಕೂಡ ಪ್ರಾವಿಷನ್ ಇದೆ. ಸೊ ಹಾಲಲ್ಲಿ ಹಾಕಿದೆ ಗ್ರಾನೈಟ್, ಅಲ್ಲೂ ಕೂಡ ಕಂಟಿನ್ಯೂ ಮಾಡಿದೆ. ಮತ್ತು ಎಲೆಕ್ಟ್ರಿಕಲ್ ಪಾಯಿಂಟ್ಸು, ಸ್ವಿಚ್ ಲೈಟ್ಸು ಏನೇನು ಬೇಕು ಎಲ್ಲ ಪ್ರಾವಿಷನ್ಸು ಕಿಚನಲ್ಲೂ ಕೂಡ ಇದೆ. ಆ್ಯಂಡ್ ಇಲ್ಲಿ ವಿಂಡೋನ ತೋರಿಸ್ಬೋದು ಸರ್. ಇಲ್ಲಿ ನಮಗೆ ವುಡ್ ವಿಂಡೋ ಇದೆ, ಅಲ್ಲಿ ನಮಗೆ UPVC ವಿಂಡೋ ಇದೆ. ಸೊ ಇದೇನಕ್ಕೆ ಅಂತಂದರೆ ಮೈನ್ ಡೋರ್ ಪಕ್ಕದಲ್ಲಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದಕ್ಕೂ ಕೂಡ ಒಂದು ಮಸ್ಕಿಟೋ ಟ್ರ್ಯಾಕ್ ಥರದ್ದು ಒಂದು ಮಸ್ಕಿಟೋ ಶಟರ್ ಒಂದಿದೆ. ಸೊ ಇದನ್ನು ಓಪನ್ ಮಾಡಿಕೊಂಡು ಈ ವಿಂಡೋನ ತೆಗೆದ್ರೂ ಕೂಡ ನಮಗೆ ಸಫಿಷಿಯೆಂಟಾಗಿ ನೋಡ್ಬೋದು, ಯಾರು ಬಂದರು ಏನಂತಂತನೂ ನೋಡ್ಬೋದು. ಸೊ ಇದನ್ನು ಈ ಥರ ಕ್ಲೋಸ್ ಮಾಡಿ ಇಟ್ಕೋಬೋದು, ಮಲ್ಟಿ ಆಕ್ಸಿಸ್ ಥರ ಇದನ್ನು ಮಾಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಬಂದ್ವಿ ಅಂತಂತಂದರೆ ನೋಡ್ಬೋದು, ಇಲ್ಲಿಗೆ ನಾವು ಒಂದು ಸ್ಕ್ರೀನ್ನ ಕೂಡ ಪ್ಲ್ಯಾನ್ ಮಾಡ್ಬೋದು. ಸ್ಕ್ರೀನ್ ಹಾಕಿದ್ವಿ ಅಂತಂದರೆ ವಾಶ್ರೂಮ್ ಆಗ್ಬೋದು, ಮತ್ತು ಆಮೇಲೆ ರೂಮ್ ಆಗ್ಬೋದು, ಯಾರೋ ಲಿವಿಂಗಲ್ಲಿರೋರಿಗೆ ಕಾಣಿಸಲ್ಲ. ಆ್ಯಂಡ್ ಇಲ್ಲಿ ನಮಗೆ ವಾಷಿಂಗ್ ಮಿಷಿನ್ಗೆ ಅಂತೇಳ್ಬಿಟ್ಟು ಇಲ್ಲೆಲ್ಲ ಪ್ರಾವಿಷನ್ಸ್ ಕೊಟ್ಕೊಂಡಿದ್ದೀವಿ. ವಾಷಿಂಗ್ ಮಿಷಿನ್ ಮಾಡ್ಕೋಬೋದು, ಆರ್ಎಲ್ಸ್ ನಾವು ಏನಾದರೂ ಹ್ಯಾಂಡ್ ವಾಶ್ ಅದನ್ನು ಕೂಡ ಪ್ಲ್ಯಾನ್ ಮಾಡ್ಬೋದು. ಸೊ ಈ ಟಾಯ್ಲೆಟ್ ಇಲ್ಲಿ ನಮಗೆ ಎಕ್ಸಾಕ್ಟ್ಲಿ ವಾಯುಮಲೆಯಲ್ಲೇ ಟಾಯ್ಲೆಟ್ ಇದೆ. ಸೊ ಈ ಡೋರ್ ನೋಡ್ಬೋದು, WPC ಡೋರು. WPCನಲ್ಲಿ ವುಡ್ ಡಿಸೈನು ಮತ್ತು ಗ್ರೇ ಡಿಸೈನ್ ಎರಡು ಕಾಂಬಿನೇಷನ್ ಇರೋದು. ಸೊ ಇದನ್ನೆಲ್ಲನೂ ಕೂಡ WPC ಇದೆ, ಫ್ರೇಮು ಮತ್ತು ಡೋರ್ ಎರಡೂ ಕೂಡ ಬಂದಿದೆ. ಆ್ಯಂಡ್ ಒಂದು ಸ್ಟೆಪ್ ತೊಗೊಂಡಿದ್ದೀವಿ, ಗ್ರಾನೈಟ್ ಸ್ಟೆಪ್ನ. ಸೊ ಒಳಗೆ ಹೋದ್ವಿ ಅಂತಂದರೆ ನೋಡ್ಬೋದು, ಒಳಗಡೆಯಿಂದನೂ ಕೂಡ ಒಂದು 3 ಇಂಚ್ ಹೈಟ್ ಇದೆ. ಸೊ ಯಾಕಂತಂದರೆ ಗ್ರೌಂಡ್ ಫ್ಲೋರಲ್ಲೇ ಇರೋದ್ರಿಂದ ಈ ಟಾಯ್ಲೆಟ್ ಫ್ಲೋರ್ ಕೂಡ ಡೌನ್ ಆಗಿದೆ. ಯಾಕಂದ್ರೆ ಮೋಲ್ಡ್ ಮೇಲೆಗಡೆ ಆದರೆ ಫುಲ್ ಲೆವೆಲ್ಗೆ ಬರ್ತಾಯಿತ್ತು. ಟಾಯ್ಲೆಟ್ ಒಳಗಡೆ ನಾವು ಸೈಜ್ ಹೇಳೋದಾದರೆ ಸರ್, ನಮಗೆ ಆಲ್ಮೋಸ್ಟ್ ಒಂದು 4 ಫೀಟ್ ಅಗಲ ಇದೆ ಆ್ಯಂಡ್ ಒಂದು 7 ಫೀಟ್ ಲೆಂತ್ ಇದೆ. ಸೊ ಕಂಪ್ಲೀಟ್ಲಿ ಟಾಯ್ಲೆಟ್ ನೋಡೋದಾದ್ರೆ ನಮಗೆ ಒಂದು ಡಾರ್ಕ್ ಗ್ರೇ ಮತ್ತು ಲೈಟ್ ಗ್ರೇ ಟೈಲ್ಸಲ್ಲಿ ನಾವು ಇಂಟಿಗ್ರೇಟ್ ಮಾಡಿದ್ದೀವಿ. ಟೈಲ್ಸ್ ಬಂದ್ಬಿಟ್ಟು 2x4 ಸೈಜ್ದು. ಸೊ ಒಂದು ವಾಲ್ಗೆ ಶವರ್ ಏರಿಯಾ ಮತ್ತು ಕಮೋಡೆಲ್ಲ ಇಲ್ಲಿ ಬರ್ತಾ ಇದೆಯಲ್ಲ, ಅದನ್ನೆಲ್ಲ ಒಂದು ಡಾರ್ಕ್ ವಾಲ್ ಅಂತ ತೊಗೊಂಡು ಅದಕ್ಕೆ ಡಾರ್ಕ್ ಗ್ರೇ ಯೂಸ್ ಮಾಡಿದ್ದೀವಿ. ಮತ್ತು ಇಲ್ಲೆಲ್ಲ ಲೈಟ್ ಏರಿಯಾನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಟಾಯ್ಲೆಟ್ ಒಳಗಡೆ ಹೇಳೋದಾದ್ರೆ ಸರ್, ನಾವು ಕಂಪ್ಲೀಟ್ಲಿ ಫಿಕ್ಚರ್ಸು ಕಮೋಡ್ಸ್ ಎಲ್ಲ ನಾವು ಆಲ್ಮೋಸ್ಟ್ ಸ್ವಲ್ಪ ಮಿಕ್ಸ್ ಬ್ರ್ಯಾಂಡ್ ಹೋಗಿದ್ದೀವಿ ಸರ್, ಸೆಂಚುರಿ ಬ್ರ್ಯಾಂಡ್ ಹೋಗಿದ್ದೀವಿ. ಯಾಕಂದರೆ ಎಷ್ಟು ಏರಿಯಾ ಚಿಕ್ಕದಂಗೆ ಇರೋಂಗೆ ಯಾವ್ದು ಕಮೋಡ್ ಸೂಟಪ್ ಆಗುತ್ತೆ ಅಂತ ಇಲ್ಲೇ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದೀವಿ, ಮತ್ತು ಒಂದು ವಾಲ್ ಮಿಕ್ಸ್ಚರ್ ಕೊಟ್ಟಿದ್ದೀವಿ. ಆ್ಯಂಡ್ ಅಗೇನ್ ಶವರ್ ಪಾಯಿಂಟ್ಸ್ ಎಲ್ಲನೂ ಕೂಡ ಕೊಟ್ಟಿದ್ದೀವಿ, ಮತ್ತು ಒಂದು ಸಿಂಗಲ್ ಪೀಸ್ ಕಮೋಡ್ ಕೂಡ ಹಾಕ್ಕೊಟ್ಟಿದ್ದೀವಿ. ಆ್ಯಂಡ್ ಈ ಟಾಯ್ಲೆಟ್ ಒಳಗಡೆ ಇಷ್ಟು ಸ್ಮಾಲ್ ಏರಿಯಾದಲ್ಲಿ ಒಂದು ಸಾದ್ರಳ್ಳಿ ಚಿಕ್ಕದೊಂದು ಸಾದ್ರಳ್ಳಿ ಪೀಸ್ ಕೂಡ ಇಂಟಿಗ್ರೇಟ್ ಮಾಡಿದ್ದೀವಿ. ಸೊ ಸಫಿಷಿಯೆಂಟಾಗಿ ಒಂದು 1 BHKಗೆ ಬೇಕಾಗಿರೋದಕ್ಕಿಂತ ಒಂದು ಎಕ್ಸ್ಟ್ರಾ ರಿಕ್ವೈರ್ಮೆಂಟಲ್ಲಿ ಟಾಯ್ಲೆಟ್ ಅಂತಂತ ಎಕ್ಸಾಕ್ಟ್ ಆಗಿದೆ ಸರ್. ಆ್ಯಂಡ್ ಇಲ್ಲಿ ನೋಡೋದಾದರೆ ನಾವು ರೂಮ್ ಡೋರ್ನ ತೋರಿಸ್ಬೋದು. ಸೊ ಇಲ್ಲಿ ಕಾಮನ್ ರೂಮು, ಮಾಸ್ಟರ್ ಬೆಡ್ರೂಮ್ ಎಲ್ಲನೂ ಅಂತ ಹೇಳ್ಬೋದು ಇದಕ್ಕೆ. ಸೊ ಇದೆಲ್ಲ ನಮಗೆ ಒಂದೇ ಮರದ ಶಟರ್ಸು, ಇದೆಲ್ಲನೂ ಕೂಡ ಲ್ಯಾಮಿನೇಟೆಡ್ ಡೋರ್ಸು. ಈ ಡೋರಲ್ಲಿ ಏನಂತಂದರೆ ವುಡ್ ಫಿನಿಶ್ ಡೋರ್ ಇದೆ, ಅದಕ್ಕೆ ಮತ್ತು ನಮಗೆ ಸಿಲ್ವರ್ದು ಬೀಡಿಂಗ್ಸ್ ಇದೆ. ಸೊ ಸಿಲ್ವರ್ ಬೀಡಿಂಗ್ ಮತ್ತು ವುಡ್ ಕಾಂಬಿನೇಷನ್ ಇದನ್ನು ಒಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಮತ್ತು ಆಮೇಲೆ ಹ್ಯಾಂಡಲ್ಸು ನೋಡ್ಬೋದು, ನಮಗೆ ಇದು ರೆಗ್ಯುಲರ್ ಹ್ಯಾಂಡಲ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆಮೇಲೆ ನಮಗೆ ಆ್ಯಂಟಿಕ್ ಫಿನಿಶ್ ಇದೆ, ಅದು ಕೂಡ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಒಳಗಡೆ ಬಂದ್ವಿ ಅಂತಂದ್ರೆ ರೂಮ್ ನೋಡ್ಬೋದು.
ರೂಮಲ್ಲಿ ಯಾವುದೇ ಥರದ ಕಾಂಪ್ರಮೈಸ್ ಇಲ್ಲ. ಸೊ ಸಫಿಷಿಯಂಟ್ ಸ್ಪೇಸಲ್ಲಿದೆ. ನಮಗೊಂದು 10 ಅಡಿ ಆಗಲಿಕ್ಕೆ ಮಿನಿಮಮ್ ನಮಗೆ ಒಂದು 12 ಅಡಿ ಅಗಲ ಸಿಗ್ತಾ ಇದೆ. ಸೊ ವಾರ್ಡ್ರೋಬ್ ಬೇರೆ ಇಷ್ಟು ಕವರ್ ಅಪ್ ಆಗಿನೂ ನಮಗೆ ನೋಡ್ಬೋದು. ನಮಗೆ ಈ ವಾರ್ಡ್ರೋಬ್ ಬೇರೆ ಬಿಟ್ಟು ನಮಗೆ ಒಂದು 12 ಅಡಿ ಇಲ್ಲೇ ಸಿಗ್ತಾ ಇದೆ. 12 ಅಡಿಗೆ ಒಂದು 10 ಅಡಿ ಲೆಂತ್ ಸಿಗ್ತಾ ಇದೆ. ಸೊ ಸಫಿಷಿಯೆಂಟ್ ಆಗಿದೆ. ಇಲ್ಲಿ ನಮಗೆ ಕಾಟ್ ಡೈರೆಕ್ಷನ್ಗೆ ಅಂತಂತ ಕೊಟ್ಟಿದ್ದೀವಿ. ನಾರ್ತ್ ಫೇಸಿಂಗ್ ಕಾಟ್ ಡೈರೆಕ್ಷನ್ಸ್ ಬರ್ತಾ ಇದೆ. ಆ್ಯಂಡ್ ಆಮೇಲೆ ಇಲ್ಲೂ ಕೂಡ ಒಂದು ಚಿಕ್ಕದಾಗಿ ಒಂದು ಏನಾದ್ರು ಒಂದು ಸೆಲ್ಫ್ ಥರ ಮಾಡಿಕೊಂಡು ಸ್ಟಡಿ ಪರ್ಪಸ್ ಯೂಸ್ ಮಾಡ್ಬೋದು. ಇಲ್ಲ ಅಂತಂತಂದರೆ ಏನಾದರೂ ವರ್ಕ್ ಫ್ರಮ್ ಹೋಮ್ಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಅಗೇನ್ ಇಲ್ಲಿ ಲಿವಿಂಗಲ್ಲಿ ಪಾರ್ಕಿಂಗಲ್ಲಿ ಬರೋ ವಿಂಡೋ ಇದು. ಸೊ ವಿಂಡೋ ಓಪನ್ ಇಟ್ಕೊಂಡ್ರೆ ನಮಗೆ ಸಫಿಷಿಯೆಂಟ್ ಗಾಳಿ ಬೆಳಕು ಸಫಿಷಿಯೆಂಟ್ ಆಗಿರುತ್ತೆ. ಆ್ಯಂಡ್ ಕಂಪ್ಲೀಟ್ಲಿ ರೂಮ್ಗೆ ಪೇಂಟ್ ಹೇಳೋದಾದರೆ ಎಂಟೈರ್ ಮನೆಗೆ ನಾವು ಇದೊಂದೇ ಕಲರು, ಸ್ವಲ್ಪ ಐವರಿ ಕಲರ್, ಪೇಸ್ಟಲ್ ಕಲರ್ಸ್ಗೆ ಅಂತ ಹೋಗಿದ್ದೀವಿ. ಸೊ ಕಂಪ್ಲೀಟ್ಲಿ ಸಿಂಗಲ್ ಕಲರ್ ಇರೋದ್ರಿಂದ ಒಂದು ನ್ಯಾಚುರಲಿಟಿ ಕಾಣಿಸ್ತಿದೆ ಮತ್ತು ಒಂದು ಸೆಟಲ್ಡ್ ಬಿಲ್ಡಿಂಗ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಆಮೇಲೆ ಎಕ್ಸ್ಪೆಷಲಿ ಗ್ರಾನೈಟ್ಗೆ ಹೋಗಿರೋದ್ರಿಂದ, ಗ್ರಾನೈಟ್ ಬದಲು ನಾವೇನೋ ಟೈಲ್ಸ್ಗೆ ಹೋಗಿದ್ವಿ ಅಂದರೆ ಇನ್ನೂ ನಮಗೆ ಲುಕ್ ಎಲ್ಲ ಎನ್ಹಾನ್ಸ್ ಆಗ್ತಾಯಿತ್ತು. ಬಟ್ ಸ್ಟಿಲ್ ಗ್ರಾನೈಟಲ್ಲೂ ಕೂಡ ಒಂದು ಡಾರ್ಕ್ ಶೇಡ್ ಕಲರ್ ಗ್ರಾನೈಟ್ ತೊಗೊಂಡಿದ್ರು ಕೂಡ ಒಂದು ಅದನ್ನು ನೀಟಾಗಿ ಲೇ ಮಾಡಿರೋದಕ್ಕೆ, ಆ್ಯಂಡ್ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಇಟ್ಟಿರೋದಕ್ಕೆ ಒಂದು ಗ್ರ್ಯಾಂಡ್ ಲುಕ್ ಕಾಣಿಸ್ತದೆ ಅಂತ ಹೇಳ್ಬೋದು ಸರ್. ಇವಾಗ ನಾವು ಓನರ್ ಮನೆಗೆ ಹೋಗ್ತಾ ಇದ್ದೀವಿ, ಅಂದರೆ ಫಸ್ಟ್ ಫ್ಲೋರಿಂದ ತೋರಿಸ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು ಸರ್, ಕಂಪ್ಲೀಟ್ಲಿ ಏನು ಸ್ಟೇರ್ ಕೇಸು ಮತ್ತು ಎಲ್ಲ ಏರಿಯಾನು ನೋಡ್ಕೊಂಡು ಹೋಗ್ಬೋದು. ಬಟ್ ಎಕ್ಸ್ಪೆಷಲಿ ಇದೊಂದು ಡಕ್ಟನ್ನ ನೀವು ನೋಡ್ಬೋದು. ಸೊ ಯೂಶಲಿ ನಮಗೆ ವೆಸ್ಟ್ ಫೇಸಿಂಗ್ ಸೈಡ್ ಆದರೆ ಎಲಿವೇಷನ್ಗೆ ಅಂತ ಹೇಳ್ಬಿಟ್ಟು ಪ್ಲಂಬಿಂಗ್ ಲೈನ್ ಎಲ್ಲ ಬರುತ್ತೆ ಅಂತೇಳ್ಬಿಟ್ಟು ಒಳಗಡೆ ತೊಗೊಂಡಿದ್ದೀವಿ. ಸೊ ಒಳಗಡೆನೂ ಕೂಡ ಈ ಥರ ಕ್ಲೋಸ್ ಮಾಡಿ ಇಡ್ಬೋದು. ಸೊ ಈ ಥರ ಕ್ಲೋಸ್ ಮಾಡಿ ಇಟ್ಟಿವಿ ಅಂತ ಹೇಳಿದ್ರೆ ಪ್ಲಂಬಿಂಗ್ ಲೈನ್ ಹೋಗಿದೆ ಅಂತೇಳ್ಬಿಟ್ಟು ಕಾಣಿಸಲ್ಲ. ಸೊ ಒಂದು ಕಂಪ್ಲೀಟ್ಲಿ ಕ್ಲೋಸ್ಡ್ ಫಾರ್ಮೇಟಲ್ಲಿ ಇರುತ್ತೆ ಅಂತ ಹೇಳ್ಬೋದು ಸರ್. ಆಮೇಲೆ ಸರ್ ನಾವು ಫ್ಲೋರೆಲ್ಲ ನಾವು ಒಂದು ಲೆದರ್ ಫಿನಿಶ್ಡ್ ಒಂದು ಆ್ಯಂಟಿಸ್ಕಿಡ್ ಗ್ರಾನೈಟ್ಗೆ ಅಂತೇಳ್ಬಿಟ್ಟು ಹೋಗಿದ್ದೀವಿ. ಸೊ ಅದು ಆಲ್ಮೋಸ್ಟ್ ನಮ್ಗೆ ಇಂಟರ್ನಲ್ಗೂ ಕೂಡ ಯೂಸ್ ಮಾಡ್ಬೋದು. ಇದು ಆ ಥರದ ಮೆಟೀರಿಯಲಲ್ಲಿ ನಾವು ಫ್ಲೋರ್ನ ಮಾಡ್ಕೊಂಡು ಹೋಗಿದ್ದೀವಿ. ಸೊ ರೈಸರು ಮತ್ತು ಥ್ರೆಡ್ಡು, ಅಂದರೆ ಟಾಪು ಮತ್ತು ಸೈಡ್ ಎಲ್ಲನೂ ಕೂಡ ಒಂದೇ ಕಲರಲ್ಲಿ ಗ್ರಾನೈಟಲ್ಲೇ ಹೋಗಿದ್ವಿ. ಸೊ ಅದೊಂದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ. ಆ್ಯಂಡ್ ಅದಾದಮೇಲೆ ನಮಗೆ ವಾಲ್ ಟೈಲ್ಸು ಕೆಳಗಡೆ ಏನು ಕಂಟಿನ್ಯೂ ಮಾಡಿದ್ವಲ್ಲ ಅದೇ ಥರದ ಐವರಿ ಮತ್ತು ಬ್ಲಾಕ್ ಎರಡು ಕಾಂಬಿನೇಷನ್ನು ಈಗ ಈ ಫ್ಲೋರಲ್ಲೂ ಕೂಡ ಕಂಪ್ಲೀಟ್ 10 ಫೀಟ್ ಹೈಟ್ಗೆ ಹೇಳ್ಬಿಟ್ಟು ರನ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಕಂಪ್ಲೀಟ್ ಓನರ್ ಮನೆ ಮುಂದೆನೂ ಕೂಡ ಅದಷ್ಟು ಹಂಗೆ ಇದೆ. ಆ್ಯಂಡ್ ಇಲ್ಲಿ ನೋಡೋದಾದರೆ ನಾವು SS ರೈಲಿಂಗ್ಸು ಸರ್, SS ರೈಲಿಂಗ್ಸು ರೆಗ್ಯುಲರಾಗಿ ಡೂಪ್ಲೆಕ್ಸ್ ಮನೆಗಳಿಗೆ SS ರೈಲಿಂಗ್ಸು ಬಂದೇ ಬರುತ್ತೆ. ಸೊ ಅದನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಕೆಳಗಡೆನೂ ಅದೇ ರೈಲಿಂಗ್ಸ್ನ ತೊಗೊಂಡಿದ್ದೀವಿ ಮತ್ತು ಇಲ್ಲೂ ಕೂಡ ಮೇಲೆ ಕತ್ತಕ್ಕೂ ಕೂಡ ಅದೇ ರೈಲಿಂಗ್ಸಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ಇಲ್ಲಿ ಬಂದ್ವಿ ಅಂತಂತಂದರೆ ಸರ್, ಎಕ್ಸಾಕ್ಟ್ಲಿ ನಾವು ಇಲ್ಲಿಂದ ನಾವು ಓನರ್ ಮನೆಗೆ ಎಂಟ್ರಿ ಆಗ್ತೀವಿ. ಸೊ ಇಲ್ಲೂ ಕೂಡ ಸೇಫ್ಟಿ ಗೇಟ್ನ ನೋಡ್ಬೋದು. ಸಫಿಷಿಯೆಂಟಾಗಿ ಬೇಕಾಗಿರೋಷ್ಟು ಸೇಫ್ಟಿಗೆ ಕಂಪ್ಲೀಟಾಗಿ ಯಾವುದೇ ಥರದ ಕೊರತೆ ಅಂತಂತ ಏನಿಲ್ಲ. ಆ್ಯಂಡ್ ವಿಸಿಬಿಲಿಟಿನೂ ಕೂಡ ಇದೆ, ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತಂತೇಳಿ ನೋಡೋದಕ್ಕೆ ಅಂತಂತೇಳಿ. ಸೊ ಕಂಪ್ಲೀಟ್ಲಿ ಒಂದು ಕ್ಲೋಸ್ಡು ಇದ್ರ ಥರ ಅಂತಂತ ಮಾಡಿಲ್ಲ. ಸೊ 2x1 ಸೆಕ್ಷನಲ್ಲಿನೇ ಇದನ್ನೆಲ್ಲನೂ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಇದು ಮಾಡಿದ್ದೀವಿ. ಇಲ್ಲಿ ಬಂದ್ವಿ ಅಂತಂದರೆ ನೋಡ್ಬೋದು ಸರ್, ಇಲ್ಲೂ ಕೂಡ ಫಾಲ್ ಸೀಲಿಂಗು PVC ಫಾಲ್ ಸೀಲಿಂಗ್ನ ಕವರಪ್ ಆಗಿದೆ. ಆ್ಯಂಡ್ ಇದು ನಮ್ಮ ಸ್ಕೋಪಲ್ಲಿ ಬಂದಿಲ್ಲ. ಸೊ ಅಡಿಷ್ನಲಿ ಮಾಡಿಸ್ಕೊಂಡಿರೋದು. ಬಟ್ PVC ಫಾಲ್ ಸೀಲಿಂಗ್ ಹಾಕಿದ್ರೆ ಒಂದು ಗ್ರ್ಯಾಂಡ್ ಎಂಟ್ರಿ ಅಂತೇಳ್ಬಿಟ್ಟು ಒಂದು ಕಾಣಿಸುತ್ತೆ. ಆ್ಯಂಡ್ ಇಲ್ಲೂ ಕೂಡ ಅದೇ ಸೇಮ್ ಎಂಟ್ರಿದು ಇದು ಕಂಟಿನ್ಯೂ ಆಗಿದೆ. ಆ್ಯಂಡ್ ಯೂಶ್ವಲಿ ಸರ್ ವೆಸ್ಟ್ ಫೇಸಿಂಗ್ ಸೈಡ್ ಬಂದಾಗ ನಮಗೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಸೊ ನಾರ್ತ್ ಫೇಸಿಂಗ್ ನಾವೆಲ್ಲೂ ಕೂಡ ಒಂದು ಜಾಗ ಬಿಡೋಕ್ಕಾಗಿರಲ್ಲ. ಬಿಕಾಸ್ ನಮಗೆ ಮೈನ್ ವಾಲ್ಗೂ ಇದಕ್ಕೂ ಒಂದು 4 ಅಡಿ ಹಿಂದೆ ಇರ್ತೀವಿ ಅಂತೇಳ್ಬಿಟ್ಟು. ಅದಕ್ಕೆ ನಾವು ಇದರಲ್ಲಿ ಹೊಸದ ಒಂದು ಇಂಪ್ಲಿಮೆಂಟೇಷನ್ ಏನು ಮಾಡಿದ್ದೀವಿ ಅಂತಂದರೆ, ಮೈನ್ ಡೋರ್ ಎದುರುಗಡೆ ಓನರ್ ಮನೆ ಮುಂದೆಗಡೆ ಇಲ್ಲೇನಾರ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೂ ತಲೆಬಿಸಿ ಆಗೋದು ಬೇಡ ಅಂತೇಳಿ ಸ್ಕೈಲೈಟ್ ಕೊಟ್ಬಿಟ್ಟಿದ್ದೀವಿ ಸರ್. ಸೊ ಇಲ್ಲೂ ಕೊಟ್ಟಿದ್ದೀವಿ, ಅದ್ರ ಮೇಲ್ಗಡೆನೂ ಕೊಟ್ಟಿದ್ದೀವಿ. ಸೊ ನಾಳೆ ದಿನ ಇಲ್ಲಿ ಪಕ್ಕದಲ್ಲೇ ಪೂರ್ತಿ ಬಿಲ್ಡಿಂಗ್ ಬಂತು ಅಂತಂದ್ರೂ ನಮಗೆ ಹೆಡ್ಡೇಕ್ ಇರೋಲ್ಲ. ಇಲ್ಲಿ ಸಫಿಷಿಯೆಂಟ್ ಬೆಳಕು ಇದ್ದೇ ಇರುತ್ತೆ. ಸೊ ನ್ಯಾಚುರಲ್ ಲೈಟು ಗ್ರ್ಯಾಂಡ್ ಆಗಿರುತ್ತೆ ಅಂತ ಹೇಳ್ಬೋದು ಸರ್. ಆ್ಯಂಡ್ ಸರ್ ಇಲ್ಲಿ ಎದುರುಗಡೆ ನೋಡ್ಬೋದು, ಇಲ್ಲೂ ಕೂಡ ಒಂದು ವಿಂಡೋ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲೂ ಕೂಡ ವಿಂಡೋ ಕೊಟ್ಟಿದ್ದೀವಿ. ವಿಂಡೋನ ನೋಡ್ಬೋದು, ನಮ್ಗೆ ಆಲ್ಮೋಸ್ಟ್ ಒಂದು ಹ್ಯೂಜ್ ವಿಂಡೋನ ಇಲ್ಲಿ ಕೊಟ್ಟಿದ್ದೀವಿ. ಸೊ ಮೈನ್ ಡೋರ್ ಪಕ್ಕ ಕೊಟ್ಟಿರೋದ್ರಿಂದ ಈ ಫ್ಲೋರಲ್ಲಿ ಮೈನ್ ಡೋರು, ಪೂಜೆ ರೂಮ್ ಡೋರು ಮತ್ತು ಇದೆರಡು ವಿಂಡೋಗಳು ಎಲ್ಲ ಟೀಕುಡ್ಡಲ್ಲಿ ಮಾಡಿದ್ದೀವಿ. ಟೀಕುಡ್ ಪಾಲಿಶ್ನ ನೋಡ್ಬೋದು ಸರ್ ಎಷ್ಟು ನೀಟಾಗಿದೆ ಏನಂತೇಳ್ಬಿಟ್ಟು. ಆ್ಯಂಡ್ ಟೀಕುಡ್ಡು ಮತ್ತು ಅದರ ಜೊತೆಯಲ್ಲಿ ಚಿಡ್ ಗ್ಲಾಸ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ವಿಂಡೋಗೆ ಹೈಲೈಟ್ ಆಗೋಕ್ಕೆ ಅಂತೇಳ್ಬಿಟ್ಟು ಒಂದು ಗ್ರ್ಯಾಂಡ್ ಬೀಡಿಂಗ್ನ ಕೂಡ ತೊಗೊಂಡಿದ್ದೀವಿ. ಸೊ ಕಂಪ್ಲೀಟ್ಲಿ ಒಂದು ಗ್ರ್ಯಾಂಡ್ ಲುಕ್ಕಲ್ಲಿ ಎಂಟ್ರಿ ಸಿಗುತ್ತೆ ಇಲ್ಲಿ ಬರ್ತಿದ್ದಂಗೆ. ಆ್ಯಂಡ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಸರ್, ನಾವು ಮೈನ್ ಡೋರ್ನ ನೋಡ್ಬೋದು. ಸೊ ಮೈನ್ ಡೋರ್ ಅಂತೂ ಯೂಜ್ ಆಗಿದೆ, ಒಂದು ಮ್ಯಾಸಿವ್ ಲುಕ್ಕಲ್ಲಿದೆ. ಸೊ ಇದಕ್ಕೂ ಕೂಡ ಕೆಳಗಡೆ ಏನು ಡಿಸೈನ್ ಇದೆಯಲ್ಲ ಅದರಲ್ಲೇ ಮಾಡಿದ್ದೀವಿ. ಸೊ ನಾವು ರೆಂಟಲ್ ಯೂನಿಟ್ಗೆ ನಾವು ಒಂದೇ ಮರ ಯೂಸ್ ಮಾಡಿದ್ದೀವಿ. ಬಟ್ ಇಲ್ಲಿ ನಾವು ಟೀಕುಡ್ನ ಯೂಸ್ ಮಾಡಿದ್ದೀವಿ. ಸೊ ಟೀಕುಡ್ ಯೂಸ್ ಮಾಡಿರೋದ್ರಿಂದ ಒಂದು ಗ್ರ್ಯಾಂಡ್ ಲುಕ್ಕು, ಒಂದು ಪಾಲಿಶ್ ಎಲ್ಲ ಹೈಲೈಟಾಗಿ ಕಾಣಿಸ್ತಾ ಇದೆ. ಸೊ ಕಂಪ್ಲೀಟಾಗಿ ಸೇಮ್, ಬಟ್ ಪ್ಯಾಟರ್ನ್ ವೈಸ್ ಎಲ್ಲ ಸೇಮ್ ಡಿಸೈನ್, ಸ್ವಲ್ಪ ಥಿಕ್ನೆಸ್ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ ಇದರಲ್ಲಿ. ಇಲ್ಲೂ ಕೂಡ ಫ್ರೇಮಿಂಗ್ ಎಲ್ಲನೂ 6x4ನೇ ತೊಗೊಂಡಿದ್ದೀವಿ, ವಾಸ್ಕಲ್ನೆಲ್ಲನೂ. ಆ್ಯಂಡ್ ಪಟ್ಟಿ ಎಲ್ಲನೂ ನೋಡ್ಬೋದು, ಕೆಳಗಡೆ ಅದಕ್ಕಿಂತ ಸ್ವಲ್ಪ ಹೆವಿ ಇದೆ ಇದು ಇಲ್ಲಿ.
ಆ್ಯಂಡ್ ಡೋರ್ ಥಿಕ್ನೆಸ್ಸು ಕೂಡ ಹೆವಿ ಇದೆ. ಸೊ ಇದೆಲ್ಲ ಪಟ್ಟಿ ಡೋರ್ಸ್ ಅಂತಂತಾನೆ ಕರಿತೀವಿ. ಮತ್ತು ಇಲ್ಲಿ ಒಂದು ನಾಕಿಂಗ್ ಬೆಲ್ ಅಂತ ಕೊಟ್ಟಿದ್ದೀವಿ. ಆ್ಯಂಡ್ ಅದಾದಮೇಲೆ ಆರ್ಡ್ರ್ ಕೊಟ್ಟಿದ್ದೀವಿ ಮತ್ತು ಗುಬ್ಬಿ ಡಿಸೈನ್ಸ್ ಎಲ್ಲನೂ ಕೂಡ ಕೊಟ್ಟಿದ್ದೀವಿ. ಸೊ ಕಂಪ್ಲೀಟ್ಲಿ ಒಂದು ಡೋರು ನೋಡ್ಬೋದು, ತಳಕ್ಕೂ ಕೂಡ ಎಷ್ಟು ಹೆವಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಒಂದು ಡಬಲ್ ಡೋರ್ ಅಷ್ಟು ವೆಯ್ಟ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಸರ್. ಇವಾಗ ನಾವು ಓನರ್ ಮನೆ ಲಿವಿಂಗ್ನ ನೋಡ್ತಾ ಇದ್ದೀವಿ, ಅಂದರೆ ಡೂಪ್ಲೆಕ್ಸ್ ಮನೆ ಲಿವಿಂಗ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಎಕ್ಸ್ಪೆಷಲಿ ಮಾಡಿರೋದು ಅಂತಂತಂದರೆ ಕಂಪ್ಲೀಟ್ಲಿ ಇಲ್ಲೂ ಕೂಡ ಗ್ರಾನೈಟ್ ಫ್ಲೋರಿಂಗ್ ಹೋಗಿದ್ದೀವಿ. ಸೊ ಗ್ರಾನೈಟ್ ನೋಡ್ಬೋದು, ವೈಟ್ ಕಲರ್ ಗ್ರಾನೈಟ್ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ. ಇದರ ಹೆಸರು ಬಂದ್ಬಿಟ್ಟು ಚಿರಾ ವೈಟ್ ಅಂತಂತಾನೆ ಇನ್ನೊಂದು ನೇಮ್ ಇದೆ ಇದರ ಎಕ್ಸಾಕ್ಟ್ ಹೆಸರು. ಬಟ್ ಇದೇನಂತಂದರೆ ಒಂದು ಹಾಕಿದಾಗ ಒಂದು ಗ್ರ್ಯಾಂಡ್ ಲುಕ್ ಅಂತಂತೂ ಕಂಪಲ್ಸರಿ ಇದೆ. ಬಟ್ ವೈಟ್ ಕಲರ್ ಇರೋದ್ರಿಂದ ಇದೇನಾದ್ರು ಸ್ವಲ್ಪ ಕಲರಿಂಗ್ ಗ್ರೇಡ್ ಆಗುತ್ತೆ ಏನಂತ ಹೇಳ್ಬಿಟ್ಟು ನಾವು ಕೂಡ ನೋಡಬೇಕು. ಸೊ ಯಾಕಂದರೆ ಇವಾಗ ಎಲ್ಲ ಮ್ಯಾಕ್ಸಿಮಮ್ ನಾವು ಟೈಲ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಗ್ರಾನೈಟ್ ಮೇಲೆ ಅಷ್ಟು ಡಿಪೆಂಡೆನ್ಸಿ ಕಡಿಮೆ ಮಾಡಿದ್ದೀವಿ. ಸೊ ಎಂಟೈರ್ ಲಿವಿಂಗ್ ಏರಿಯಾ ನೋಡೋದಾದ್ರೆ ನಮಗೆ ಸಫಿಷಿಯೆಂಟಾಗಿ ನಮಗೆ ಸ್ಟೇರ್ ಕೇಸ್ ಕೆಳಗಡೆ ನಾವು ಒಂದು ಕಂಪ್ಲೀಟಾಗಿ ಒಂದು TV ಯೂನಿಟ್ ಬರೋ ಥರ ಡಿಸೈನ್ ಮಾಡಿದ್ದೀವಿ. ಆ್ಯಂಡ್ ಕಂಪ್ಲೀಟ್ ಸ್ಟೇರ್ ಕೇಸ್ನ ನಾವು ಎಲ್ಲನೂ ಕೂಡ ಫೋಲ್ಡೆಡ್ ಸ್ಟೆಪ್ಸಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಈ ಕಡೆ ನಮಗೆ ಎಲ್ ಶೇಪಲ್ಲಿ ಒಂದು ಸಿಟ್ಟಿಂಗ್ ಏರಿಯಾ ಸಿಗುತ್ತೆ. ಕಂಫರ್ಟಬಲ್ಗೆ ಸಿಟ್ಟಿಂಗ್ ಏರಿಯಾ ಮತ್ತು TV ಯೂನಿಟ್ ಏರಿಯಾ ಎಲ್ಲ ಸಫಿಷಿಯೆಂಟಾಗಿರುತ್ತೆ. ಸೊ ಲೆಂತ್ ಹೇಳೋದಾದರೆ ಕಿಚನ್ದು ಲೆಂತ್ ಹೇಳೋದಾದರೆ ಒಂದು 15ರಿಂದ 16 ಅಡಿ ಲೆಂತ್ ಸಿಗುತ್ತೆ. ಆ್ಯಂಡ್ ಅಗಲನೂ ಅಷ್ಟೇ ಒಂದು 16 ಅಡಿ ಸಿಗುತ್ತೆ. ಬಿಕಾಸ್ ನಾವು ಅಲ್ಲಿ ಆ ಕಡೆ 1.5 ಅಡಿ ಮೈನಸ್ ಆಗಿದೆ, ಇಲ್ಲಿ ಮುಂದೆಗಡೆ ಒಂದು 4 ಅಡಿ ಮೈನಸ್ ಆಗಿದೆ ಅಂತಂದ್ರೂ ನಮ್ಗೆ ಆಲ್ಮೋಸ್ಟ್ ನಮಗೆ ಒಂದು 14-15 ಅಡಿ ಅಂತಂತ ನಮಗೆ ಇಂಟರ್ನಲ್ ಟು ಇಂಟರ್ನಲ್ಲು ಸಿಗ್ತಾ ಇದೆ. ಸೊ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಎಕ್ಸ್ಪೆಷಲಿ 20-30 ಮಾಡೋದಕ್ಕಿಂತ 20-40 ಮಾಡಿದಾಗ ಇದೆಲ್ಲ ಸ್ವಲ್ಪ ಅಡ್ವಾಂಟೇಜಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ಫ್ಲೋರಲ್ಲಿ ನಾವು ಅಗೇನ್ ಪೂಜಾ ರೂಮ್ ಇದೆ, ಕಿಚನ್ ಇದೆ, ಮಾಸ್ಟರ್ ಬೆಡ್ರೂಮ್ ಇದೆ, ಟಾಯ್ಲೆಟ್ ಇದೆ. ಸೊ ಈ ಥರದೊಂದು ಲಿವಿಂಗ್ ಏರಿಯಾನು ಕೂಡ ಸಫಿಷಿಯೆಂಟ್ ಆಗಿದೆ. ಆ್ಯಂಡ್ ಲಿವಿಂಗ್ ಏರಿಯಾದಲ್ಲಿ ಹೈಲೈಟ್ ಅಂತ ಹೇಳಿದ್ರೆ ಇದೊಂದು ವಿಂಡೋನು ಕೂಡ ಅಂತ ಹೇಳ್ಬೋದು. ಸೊ ವಿಂಡೋ ಕಂಪ್ಲೀಟಾಗಿ ಟೀಕ್ವುಡ್ಡಲ್ಲಿ ಮಾಡಿದ್ದೀವಿ. ಗ್ರೈನ್ಸ್ ಎಲ್ಲ ನೋಡ್ಬೋದು. ಆಚೆಗಡೆನೂ ನಾವು ತೋರಿಸಿದ್ವಿ. ಇಲ್ಲೂ ಕೂಡ ನಮಗಿನ್ನ ಎಷ್ಟು ಗ್ರ್ಯಾಂಡ್ ಆಗಿದೆ, ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಗ್ರೈನ್ಸ್ ನೋಡ್ಬೋದು. ಅದ್ರ ಜೊತೆಯಲ್ಲಿ ಎಕ್ಸ್ಪೆಷಲಿ ಇವಾಗಿನ ಟ್ರೆಂಡ್ ಪ್ರಕಾರ ನಾವು SS ರಾಡ್ನ ಕೂಡ ಇಂಟಿಗ್ರೇಟ್ ಮಾಡಿದ್ದೀವಿ. ಸೊ MS ರಾಡ್ ಬದಲಾಗಿ SS ರಾಡ್ನ ಇಂಟಿಗ್ರೇಟ್ ಮಾಡಿದ್ವಿ. ಮತ್ತು ಇದಕ್ಕೆ ಯೂಸ್ ಮಾಡಿರೋ ಹುಕ್ಸ್ ಆಗ್ಬೋದು, ಹ್ಯಾಂಡಲ್ಸ್ ಆಗ್ಬೋದು, ಅದೆಲ್ಲನೂ ಕೂಡ ಆ್ಯಂಟಿಕ್ ಡಿಸೈನ್ಗೆ ಹೋಗಿದ್ದೀವಿ. ಸೊ ಇದಿಷ್ಟು ವಿಂಡೋ ಒಳಗಡೆ ನಾವು ಮಾಡ್ಕೊಂಡಿರೋದು. ಮತ್ತು ಪಾಲಿಶ್ಗೆ ಸ್ವಲ್ಪ ಸಾಕಷ್ಟು ಟೈಮ್ ತೊಗೊಂಡಿದೆ. ಆ್ಯಂಡ್ ಅದಕ್ಕೆ ಮ್ಯಾಚ್ ಆಗೋ ಥರದ್ದೇ ವುಡ್ಡಿಗೆ ಮ್ಯಾಚ್ ಆಗೋ ಥರದ್ದು ಅಂತಲೇ ಲ್ಯಾಮಿನೇಟ್ಸು ಕೂಡ ಅದೇ ಥರದನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನಾವು ಇಲ್ಲಿ ಬರೋದಾದರೆ ಸರ್, ಈ ಕಂಪ್ಲೀಟ್ಲಾಗಿ ಒಂದು ಆರ್ಚ್ ಎಂಟ್ರಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ಸ್ಟೋರೇಜ್ ಯೂನಿಟ್ಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಒಳಗೆ ಎಂಟ್ರ್ ಆದ್ವಿ ಅಂತ ಹೇಳಿದ್ರೆ ನಮಗೆ ಈ ಏರಿಯಾದಲ್ಲಿ ಕಂಪ್ಲೀಟ್ಲಿ ನಮಗೆ ಕಿಚನ್ನು, ಡೈನಿಂಗು ಮತ್ತು ಪೂಜಾ ರೂಮು ಮತ್ತು ಯುಟಿಲಿಟಿ ಇಷ್ಟು ಏರಿಯಾನ ಈ ಏರಿಯಾದಲ್ಲಿ ಪ್ಯಾಕ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು. ಫಸ್ಟ್ ಕಿಚನ್ನ ತೋರಿಸ್ಬಿಡೋಣ. ಕಿಚನ್ ಒಳಗಡೆ ನಾವು ನೋಡೋದಾದರೆ ಕಂಪ್ಲೀಟ್ಲಿ ಎಲ್ ಶೇಪ್ ಒಂದು ಕೌಂಟ್ರ್ ಕೊಟ್ಟಿದ್ದೀವಿ. ಆ್ಯಂಡ್ ಡಿಸೈನರ್ ಟೈಲ್ಸ್ನ ನಾವು ಕೊಟ್ಟಿದ್ದೀವಿ. ಸೊ ಅಪ್ ಟು 4 ಫೀಟ್ ಗಂಟೆ ಡಿಸೈನರ್ ಟೈಲ್ಸ್ ಇದೆ, ವೈಟ್ ಕಲರ್ ಇದೆ. ಮತ್ತು ಕೌಂಟ್ರೆಲ್ಲ ಬ್ಲ್ಯಾಕ್ ಕಲರ್ ಇದೆ. ಈ ಕೌಂಟ್ರಲ್ಲಿ ನಾವು ನೀರು ಬರಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೂ ಒಂದು ಪಟ್ಟಿ ಕೊಟ್ಕೊಂಡಿದ್ದೀವಿ. ಮತ್ತು ಇಲ್ಲೊಂದು ಸ್ಕರ್ಟಿಂಗು ಕೂಡ ಕೊಟ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ಗ್ಯಾಸ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಆ್ಯಂಡ್ ಸಿಂಕ್ನ ಕೂಡ ತೋರಿಸ್ಬೋದು. ಇಲ್ಲಿ ಹಾಟ್ ವಾಟರ್, ಕೋಲ್ಡ್ ವಾಟರ್ ಕಂಡೀಷನ್ ಆಗ್ಬೋದು. ಆ್ಯಂಡ್ ಅಗೇನ್ ಒಂದು ಆ್ಯಂಟಿ ಸೌಂಡಿಂಗ್ ಸಿಂಕ್ ಅಂತಂತ ಹೇಳ್ಬೋದು. ಕ್ವಾರ್ಟ್ಸ್ದು ಸಿಂಕ್ ಇಂಟಿಗ್ರೇಟ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿಗೆ ಬೇಕಾಗಿರೋ ಸ್ಟೋರೇಜ್ ಯೂನಿಟ್ಸು ಮತ್ತು ಫ್ರಿಡ್ಜ್ ಪಾಯಿಂಟ್ಸು ಅದೆಲ್ಲ ಏನೇನು ಬೇಕಾಗಿತ್ತು ಎಲ್ಲನೂ ಕೂಡ ಇದರೊಳಗಡೆ ಸಫಿಷಿಯೆಂಟಾಗಿ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮತ್ತು ಮಿಕ್ಸರ್ಸು, ಗ್ರೈಂಡರ್ಸ್ ಅದನ್ನೆಲ್ಲ ಓಡೋದಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕೆಳಗಡೆ ಕೂಡ ಇಂಟೀರಿಯರ್ ಆಗಿರೋದನ್ನೋದು ಒಂದು ಸಫಿಷಿಯೆಂಟ್ ಸ್ಪೇಸಲ್ಲಿದೆ. ಆ್ಯಂಡ್ ಫ್ಲೋರಿಂಗ್ ಹೇಳೋದಾದರೆ ಫ್ಲೋರಿಂಗ್ ಲಿವಿಂಗಲ್ಲಿ ಏನು ಹೇಳಿದ್ದೀವಲ್ಲ ಅದನ್ನೇ ಕೂಡ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಇದೊಂದು ವೈಟ್ ಕಲರ್ ಗ್ರಾನೈಟ್ನ. ಸೊ ಕಿಚನ್ಗೆ ಅಟ್ಯಾಚ್ಡ್ ಆಗೇ ಒಂದು ಯುಟಿಲಿಟಿನ ಇಟ್ಕೊಂಡಿದ್ದೀವಿ. ಸೊ ಯುಟಿಲಿಟಿಗೆ ಅಗೇನ್ ನಾವು WPC ಡೋರ್ನ ಕೊಟ್ಟಿದ್ದೀವಿ. ವಾಸ್ಕಲ್ ಮಾತ್ರ ವುಡ್ದು ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಸೊ ಸ್ವಲ್ಪ ಹೆವಿಯಾಗಿರಲಿ ಅಂತಂದೇಳಿ ಇಲ್ಲಿ ಬಂದ್ವಿ ಅಂತಂದ್ರೆ ಒಂದು ಸಿಂಕ್ ಇದೆ, ಒಂದು ಟ್ಯಾಪ್ ಇದೆ. ಮತ್ತು ಇಲ್ಲಿ ಕೂತ್ಕೊಂಡು ವಾಶ್ ಮಾಡೋದಕ್ಕೆ ಅಂತಂದು ಒಂದು ಸಫಿಷಿಯೆಂಟ್ ಸ್ಪೇಸು ಕೂಡ ಇದೆ. ಸೊ ಆಚೆ ಪ್ರೊಜೆಕ್ಟ್ ಔಟ್ ಮಾಡಿದ್ದೀವಿ. ಇಲ್ಲಿ ನಾವು ಏನು ಸೆಟ್ ಬ್ಯಾಕ್ ಆಚೆ ಬಿಟ್ಟಿದ್ವಲ್ಲ ಅದನ್ನು 1.5 ಅಡಿ ಆಚೆ ಪ್ರೊಜೆಕ್ಟ್ ಔಟ್ ಮಾಡಿ ನಾವು ರೂಫ್ ಸ್ಲ್ಯಾಬ್ನ ತೊಗೊಂಡಿದ್ದೀವಿ. ಬಿಲ್ಡಿಂಗ್ ಲೈನಿಂದ 1.5 ಅಡಿ ಆಚೆ ಇದೆ, 1.5 ಅಡಿ ಒಳಗಡೆ ಇದೆ. ಸೊ ಇದೊಂದು ಕಾಂಪ್ಯಾಕ್ಟೆಡ್ ಒಂದು ಯುಟಿಲಿಟಿ ಕೂಡ ಕೊಟ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ನಮಗೆ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದೀವಿ. ಇಲ್ಲಿ ಈ ಫೇಸಿಂಗಲ್ಲಿ ಫ್ರಿಡ್ಜ್ ಏನೋ ಇಟ್ಕೊಳ್ಳೋಣ ಅಂತಂತೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲೊಂದು ವಿಂಡೋನು ಕೂಡ ಇದೆ. ಯಾಕಂದರೆ ಇಲ್ಲೊಂದು ಚಿಕ್ಕದಾಗಿ ಒಂದು ಡೈನಿಂಗ್ ಏರಿಯಾ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇರೋ ಸ್ಪೇಸಲ್ಲೇ. ಆ್ಯಂಡ್ ಇಲ್ಲಿ ಬಂದ್ವಿ ಅಂತಂದರೆ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನಂಗೆ ಒಂದು ಪೂಜಾ ರೂಮ್ ಅಂತಂತೂ ಇದೆ. 30-40ನಲ್ಲಿ ಹೆಂಗೆ ಡಿಸೈನ್ ಮಾಡ್ತೀವಲ್ಲ ಅಷ್ಟೇ ಸ್ಪೇಸಲ್ಲಿ ಒಂದು ಪೂಜಾ ರೂಮ್ ಇದೆ. ಆ್ಯಂಡ್ ಪೂಜಾ ರೂಮ್ ಬಗ್ಗೆ ಹೇಳೋದಾದರೆ ಡೋರ್ ತೋರಿಸ್ಬಿಡ್ತೀನಿ ಸರ್. ಸೊ ಡೋರ್ ನೋಡ್ಬೋದು. ಡೋರ್ ಕಂಪ್ಲೀಟ್ಲಿ ನಮಗೆ
ಯಾವಾಗಲೂ ಸಿ ಶೇಪು ಮತ್ತು ಫುಲ್ ಗ್ಲಾಸ್ ತೊಗೊತಾ ಇದ್ವಿ. ಈ ಸತಿ ಬಾಕ್ಸ್ ಶೇಪು ಪ್ಯಾನಲ್ ತೊಗೊಂಡಿದ್ವಿ. ಕಂಪ್ಲೀಟಾಗಿ ನಮಗೆ ಗ್ಲಾಸ್ ಬಂದಿದೆ. ಗ್ಲಾಸ್ಗೆ ಡಿಸೈನರ್ಸು ಕೂಡ ಬೆಲ್ ಡಿಸೈನ್ ಆಗ್ಬೋದು ಮತ್ತು ಗಣೇಶ ಡಿಸೈನ್ ಆಗ್ಬೋದು ಸ್ಟಿಕ್ಕರಿಂಗಲ್ಲೇ ಬಂದಿದೆ. ಹ್ಯಾಂಡಲ್ಸ್ ನೋಡ್ಬೋದು, ಹ್ಯಾಂಡಲ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಸ್ವಲ್ಪ ದೊಡ್ಡದಾಗಿದೆ. ರೆಗ್ಯುಲರ್ ಇದೇ ಥರದ ಹ್ಯಾಂಡಲ್ಸು ಸ್ವಲ್ಪ ಚಿಕ್ಕದಾಗ್ತಾ ಇದ್ವಿ, ಇಲ್ಲಿ ಸ್ವಲ್ಪ ದೊಡ್ಡದಿದೆ. ಇನ್ನು ಡೋರ್ ಬಗ್ಗೆ ಹೇಳೋದಾದರೆ ನಮಗೆ 5x3 ಸೈಜ್ದು ಟೀಕುಡ್ ಡೋರ್ನ ಯೂಸ್ ಮಾಡಿದ್ದೀವಿ. ಇದಕ್ಕೂ ಕೂಡ ಶಟರ್ಸು ಕೂಡ ಟೀಕುಡ್ ಇದ್ದಾನೆ. ಮತ್ತು ಇದು ಪ್ಯಾನ್ಲಿಂಗ್ ಹೋಗಿದ್ದೀವಲ್ಲ, ಈ ಪ್ರಭಾವಳಿನೂ ಕೂಡ ಆಲ್ಮೋಸ್ಟ್ ಟೀಕುಡ್ದೇನೆ ಹೋಗಿದ್ದೀವಿ. ಸೊ ಒಂದು ಟೆಂಪಲ್ ಫೀಲಿಂಗ್ ಬರಲಿ ಅಂತ ಹೇಳ್ಬಿಟ್ಟು ಅದೇ ಥರದನ್ನು ಇಂಟಿಗ್ರೇಟ್ ಆಗಿದೆ. ಇದು ಎದುರುಗಡೆನೇ ಕೂಡ ವಿಂಡೋ ಇದೆ. ಸೊ ವಿಂಡೋ ಇರೋದ್ರಿಂದ ಅದು ಕೂಡ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಮೇಲೆ ನಮಗೆ ದೇವ್ರ ಮನೆಗೆ ಸ್ವಲ್ಪ ಬೆಳಕು ಕೂಡ ಇರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಮೇಲೆ ಸ್ಕೈಲೈಟ್ ಕೊಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ಎದುರುಗಡೆ ಕೊಟ್ಕೊಂಡಿದ್ದೀವಿ. ಪೂಜೆ ರೂಮ್ ಒಳಗಡೆ ಹೋಗೋದಾದರೆ ನಾವು ಕಂಪ್ಲೀಟ್ಲಿ ವೈಟ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ವೈಟ್ ಟೈಲ್ಸು 2x4 ಸೈಜ್ದು 7 ಫೀಟಲ್ಲೇ ಕ್ಲೋಸ್ ಮಾಡಿದ್ದೀವಿ. ಮೇಲ್ಗಡೆ ಮತ್ತೆ ನಾವು ರೂಮ್ ಕಂಟಿನ್ಯೂ ಮಾಡಿರೋದ್ರಿಂದ ಅದಕ್ಕೆ ಟಚ್ ಆಗೋದು ಬೇಡ ಅಂತಂದೇಳಿ ಸೊ 2x4 ಟೈಲ್ಸ್ ಕಂಪ್ಲೀಟಾಗಿ ವೈಟ್ ಟೈಲ್ಸ್ ಇಂಟಿಗ್ರೇಟ್ ಮಾಡಿ ಅದಕ್ಕೆ ಗೋಲ್ಡ್ ಬೀಡಿಂಗ್ನ ಹಾಕ್ಕೊಂಡಿದ್ದೀವಿ. ಸೊ ಇದು ರೆಗ್ಯುಲರಿಗೆ ನಾವು ಮಾಡೋ ಥರದೇನೆ ಮಾಡಿರೋದು. ಆ್ಯಂಡ್ ಆಮೇಲೆ ಫ್ಲೋರಿಂಗ್ ಬರೋದಾದರೆ ನಮಗೆ ಸೇಮ್ ಗ್ರಾನೈಟ್ನ ಲಿವಿಂಗಲ್ಲಿ ಏನು ಗ್ರಾನೈಟ್ ಇದೆಯಲ್ಲ ಅದೇ ಗ್ರಾನೈಟ್ ಇಲ್ಲಿ ಕಂಟಿನ್ಯೂ ಮಾಡಿದ್ದೀವಿ. ಮತ್ತು ಒಂದು ಯೂಜ್ ಸ್ಟೆಪ್ನ ಕೊಟ್ಟಿದ್ದೀವಿ. ಯೂಜ್ ಸ್ಟೆಪ್ ಅಂತಂತಂದರೆ ಮಿನಿಮಮ್ ನಮಗೆ ಒಂದು 5-6 ಫೋಟೋನ ಅಟ್ ಎ ಟೈಮ್ ಇಡೋಷ್ಟು ದೊಡ್ಡದಾಗಿ ಒಂದು ಸ್ಟೆಪ್ ಇದೆ. ಸೊ ಅದ್ರ ಕೆಳಗಡೆ ಡ್ರಾಯರ್ಸ್ ಸ್ಟೋರೇಜ್ ಕೂಡ ಇದೆ. ಆ್ಯಂಡ್ ಆಮೇಲೆ ಈ ಲೈಟ್ ಪಾಯಿಂಟ್ಸ್ ನೋಡ್ಬೋದು, ಒಂದು ಸೀಲಿಂಗಲ್ಲಿದೆ ಮತ್ತು ಒಂದು ವಾಲಲ್ಲಿದೆ. ಸೊ ಸಫಿಷಿಯೆಂಟ್ ಲೈಟ್ ಪಾಯಿಂಟ್ಸು ಕೂಡ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಪೂಜೆ ರೂಮ್ ಸೈಜ್ ನೋಡೋದಾದರೆ ನಾವು ನೋಡ್ಬೋದು, ಪೂಜೆ ಮಾಡಿಕೊಂಡು ಆಲ್ಮೋಸ್ಟ್ ಒಂದು ಇಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಸ್ ಇದೆ. ಆ್ಯಂಡ್ ಎದುರುಗಡೆನೂ ಕೂಡ ಒಂದು ಇಬ್ಬರು ಕೂತ್ಕೊಳ್ಳೋಷ್ಟು ಸ್ಪೇಸ್ ಅಂತಂತೂ 100% ಪೂಜೆ ರೂಮಲ್ಲಿ ಇದೆ ಅಂತ ಹೇಳ್ಬೋದು. ಸರ್ ಇಲ್ಲಿ ಬರೋದಾದರೆ ಅಗೇನ್ ನಾವು ಆ ಕಡೆದೇನು ಬಂದಿದೆಯಲ್ಲ ಅದೇ ಥರದೊಂದು ಪ್ಯಾನ್ಲಿಂಗ್ನ ತೊಗೊಂಡಿದ್ದೀವಿ. ಪ್ಯಾನ್ಲಿಂಗಲ್ಲಿ ಅಗೇನ್ ನಾವು ಇಲ್ಲಿ ಬೇಕಾದ್ರೆ ಸ್ಕ್ರೀನ್ ಇಂಟಿಗ್ರೇಟ್ ಮಾಡ್ಬೋದು, ಇಲ್ಲ ಬ್ಲೈಂಡ್ಸ್ನ ಇಂಟಿಗ್ರೇಟ್ ಮಾಡ್ಬೋದು. ಸೊ ವಿವನ್ನ ನಾವು ಅವಾಯ್ಡ್ ಮಾಡ್ಬೇಕಂತಂದರೆ ಎಲ್ಲದಕ್ಕೂ ಕೂಡ ಅಂತಂತೇಳಿ ಇಲ್ಲೊಂದು ಆರ್ಚ್ ಟೈಪ್ ಒಂದು ಪ್ಯಾನಲ್ನ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಸ್ಪೆಸಿಫಿಕಲಿ ನಮಗೆ ಒಂದು ಹ್ಯಾಂಡ್ ವಾಶ್ ಇದೆ, ಅದ್ರ ಕೆಳಗಡೆ ಒಂದು ಟೇಬಲ್ ಟಾಪ್ ಡಿಸೈನ್ನ ಕೊಟ್ಟಿದ್ದೀವಿ. ಮತ್ತು ಕೆಳಗಡೆ ಸ್ಟೋರೇಜ್ ಕೂಡ ಸಫಿಷಿಯೆಂಟ್ ಆಗಿದೆ ಅಂತಂತೇಳ್ಬಿಟ್ಟು ಹೇಳ್ಬೋದು. ಇಲ್ಲಿ ನೋಡೋದಾದ್ರೆ ನಾವು ಕಂಪ್ಲೀಟ್ಲಿ ಒಂದು WPCದೊಂದು ಡೋರ್ ನೋಡ್ಬೋದು. ಸೊ WPCದೊಂದು ಹೊಸ ಟ್ರೆಂಡಲ್ಲಿರೋವಂಥದ್ದು ಒಂದು ವುಡ್ ಡಿಸೈನ್ ಇರೋದಂತಂತ ಹೇಳ್ಬೋದು. ಆಲ್ಮೋಸ್ಟ್ ನಾವು ವೈಟ್ನ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮಗೆ ವುಡ್ ಡಿಸೈನ್ ಇದೆ, WPC ಇದೆ, ವಾಸ್ಕಲ್ ಕೂಡ ಇದೆ, ಮತ್ತು ಶಟರ್ ಕೂಡ ಇದೆ. ಮತ್ತು ಇದಕ್ಕೆ ಆರ್ಡ್ರೋಬು ಮತ್ತು ಹ್ಯಾಂಡಲ್ ಇದೆ. ಸೊ ಇದು ನಮಗೆ ಅಟ್ಯಾಚ್ ಟಾಯ್ಲೆಟು ಮತ್ತು ಕಾಮನ್ ಟಾಯ್ಲೆಟ್ ಎರಡಾಗೂ ಕೂಡ ಆ್ಯಕ್ಟ್ ಆಗುತ್ತೆ. ಸೊ ಟಾಯ್ಲೆಟ್ ಸೈಜ್ ಬಂದ್ಬಿಟ್ಟು ನಮಗೆ 4x6.5 6.5 ಅಂತ ಸಿಗುತ್ತೆ, ಒಂದು ಕಾಂಪ್ಯಾಕ್ಟೆಡ್ ಟಾಯ್ಲೆಟು. ಬಟ್ ಕಾಂಪ್ಯಾಕ್ಟ್ ಇದೆ ಅಂತಂತಂದರೆ ಇದರಲ್ಲೆಲ್ಲ ಕೂಡ ಇಂಟಿಗ್ರೇಟ್ ಇದೆ. ನಮಗೆ ಶವರ್ ಏರಿಯಾನೂ ಇದೆ ಆ್ಯಂಡ್ ವೆಟ್ ಏರಿಯಾ ಡ್ರೈ ಏರಿಯಾ ಎರಡನ್ನೂ ಕೂಡ ಸ್ಪ್ಲಿಟ್ ಮಾಡೋ ಥರನೂ ಅಷ್ಟು ಸ್ಪೇಸ್ನೂ ಕೂಡ ಅಕಾಮಡೇಟ್ ಮಾಡೋ ಥರ ಇದೆ. ಸೊ ಟೈಲ್ಸ್ ನೋಡೋದಾದರೆ ಲೈಟ್ ಗ್ರೇ ಮತ್ತು ಡಾರ್ಕ್ ಗ್ರೇನ ಯೂಸ್ ಮಾಡ್ಕೊಂಡಿದ್ದೀವಿ. ಫುಲ್ ಲೈಟ್ ಟೈಲ್ಸ್ ತೊಗೊಂಡಿದ್ದೀವಿ. ಸೊ ಫುಲ್ ಲೈಟ್ ತೊಗೊಂಡಿರೋದ್ರಿಂದ ಒಂದು ಉದ್ದಕ್ಕಿದೆ ಅಂತಂತ ಒಂದು ಫೀಲ್ ಕೊಡುತ್ತೆ ಡೆಫಿನೆಟ್ಲಿ. ಆ್ಯಂಡ್ ಆಮೇಲೆ ಇಲ್ಲಿ ನಾವು ಜಾಗ್ವಾರ್ ಡೈವರ್ಟ್ರನ್ನ ಕೊಟ್ಟಿದ್ದೀವಿ, ಸ್ಪೌಟ್ ಕೊಟ್ಟಿದ್ದೀವಿ. ಆ್ಯಂಡ್ ಅದಾದಮೇಲೆ ಶವರ್ ಏರಿಯಾನೆಲ್ಲ ಕೊಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಬೇಕಾಗಿರೋಂಥ ಎಕ್ಸಾಸ್ಟ್ ಫ್ಯಾನ್ ಪ್ರಾವಿಷನ್ ಆಗ್ಬೋದು ಮತ್ತು ಗೀಸರ್ ಪ್ರಾವಿಷನ್ ಆಗ್ಬೋದು, ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲೊಂದು 2x2 ಒಂದು ವಿಂಡೋ ಕೊಟ್ಟಿದ್ದೀವಿ, ಅದಕ್ಕೊಂದು ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದೀವಿ, ಅದನ್ನು ಲೂವರ್ಸ್ ಕೊಟ್ಟಿದ್ದೀವಿ. ಲೂವರ್ಸ್ ಕೂಡ ಅಡ್ಜಸ್ಟಬಲ್ಲು, ನಾವು ಬೇಡ ಅಂತಂತಂದರೆ ಕ್ಲೋಸ್ ಕೂಡ ಮಾಡ್ಕೋಬೋದು, ಮತ್ತು ಬೇಕಂತಂದ್ರೆ ಓಪನ್ ಮಾಡ್ಕೋಬೋದು. ಆ ಥರದ ಅಡ್ಜಸ್ಟಬಲ್ ಲೂವರ್ಸ್ನ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಗ್ರಾನೈಟ್ ಒಂದು 2 ಸೆಲ್ಫ್ ಹಾಕಿ ಕೊಟ್ಟಿದ್ದೀವಿ. ಸೊ ಏನಾರು ಶಾಂಪೂಸು ಮತ್ತು ಟಾಯ್ಲೆಟ್ರಿ ಐಟಮ್ಗಳನ್ನ ಸ್ಟೋರ್ ಮಾಡೋಕ್ಕೆ ಅಂತೇಳಿ. ಆ್ಯಂಡ್ ಸಾದ್ರಳ್ಳಿ ಕಲ್ಲು ಇಂಟಿಗ್ರೇಟ್ ಮಾಡಿದ್ದೀವಿ ಮಧ್ಯದಲ್ಲಿ, ಒಂದು 2x2 ಸೈಜ್ದು, ಅದನ್ನು ಕೂಡ ತೋರಿಸ್ಬೋದು. ಆ್ಯಂಡ್ ಆಮೇಲೆ ಆ್ಯಂಟಿ ಸ್ಕಿಡ್ ಇರೋಂಥದ್ದು, ನಮಗೆ ಸ್ಕಿಡ್ ಆಗದಿರೋಂಥದ್ದು ಫ್ಲೋರ್ನ ತೊಗೊಂಡಿದ್ದೀವಿ. ಸೊ 2x4 ಟೈಲ್ಸ್ನ ತೊಗೊಂಡಿದ್ದೀವಿ. ಸೊ ಕಂಪ್ಲೀಟ್ ಟಾಯ್ಲೆಟ್ಗೆ ನಾವು ಗ್ರೌಟಿಂಗ್ ಮಾಡಿ ಸ್ಪೇಸರ್ ಜಾಯಿಂಟೆಲ್ಲ ಹಾಕ್ಬಿಟ್ಟು ಫಿನಿಶಿಂಗ್ ಮಾಡ್ಕೊಂಡಿದ್ದೀವಿ. ಸರ್ ನಾವು ಇವಾಗ ಒಂದು ಮಾಸ್ಟರ್ ಬೆಡ್ರೂಮ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಮಾಸ್ಟರ್ ಬೆಡ್ರೂಮ್ಗೆ ಇದು ಅಟ್ಯಾಚ್ ಟಾಯ್ಲೆಟ್ ಥರನೂ ಆಗುತ್ತೆ ಮತ್ತು ಕಾಮನ್ ಆಗಿ ಲಿವಿಂಗಲ್ಲಿರೋರು ಕೂಡ ಯೂಸ್ ಮಾಡ್ಬೋದು. ಈ ಡೋರ್ ಬಗ್ಗೆ ಹೇಳೋದಾದರೆ ಡೋರು ನಮಗೆ ವುಡನ್ ಫಿನಿಶ್ಡು ಲ್ಯಾಮಿನೇಟೆಡ್ ಡೋರು, ಮತ್ತು ಅದಕ್ಕೆ ನಾವು ಸಿಲ್ವರ್ ಬೀಡಿಂಗ್ಗಳು ಇಂಟಿಗ್ರೇಟ್ ಮಾಡಿರೋದು. ಸೊ ಸಿಂಪಲ್ ಡಿಸೈನ್ ಇದೆ, ಹಂಗಾಗಿ ಒಂದು ಎನ್ಹಾನ್ಸ್ ಆಗ್ತಾ ಇದೆ ಅಂತ ನೋಡೋದಕ್ಕೆ ಒಂದು ಡಿಫ್ರೆಂಟ್ ಆಗಿದೆ ಅಂತೇಳಿ. ಆ್ಯಂಡ್ ಹ್ಯಾಂಡಲ್ಸು ನಮಗೆ ಕ್ರೋಮ್ ಫಿನಿಶ್ ಹ್ಯಾಂಡಲ್ಸ್ನ ಕೊಟ್ಟಿದ್ದೀವಿ. ಸೊ ಅದಕ್ಕೆ ವಾಸ್ಕಲ್ ಬಂದ್ಬಿಟ್ಟು ನಮಗೆ ಒಂದೇ ಮರದ ವಾಸ್ಕಲ್ನ ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಒಂದು ಸ್ಪೇಷಿಯಸ್ ಆಗಿ ಒಂದು ಮಾಸ್ಟರ್ ಬೆಡ್ರೂಮ್ನ ನಾವು ನೋಡ್ಬೋದು. ಸೊ ಮಾಸ್ಟರ್ ಬೆಡ್ರೂಮ್ ಅಂತಂದರೆ ಲೆಂತ್ ವೈಸ್ ನಮ್ಗೆ ಆಲ್ಮೋಸ್ಟ್ ಒಂದು 15-16 ಅಡಿ ಲೆಂತ್ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಮಗೆ ವಾರ್ಡ್ರೋಬ್ ಬೇರೆ ನಮಗೆ ಒಂದು 2 ಅಡಿ ಕವರಪ್ ಆಗಿದೆ, ಮತ್ತು ಇಲ್ಲೊಂದು 2 ಅಡಿ ಪ್ಯಾಸೇಜ್ ಇದೆ, ಮತ್ತು ಇಲ್ಲೊಂದು 6-7 ಅಡಿ ಕಾಟ್ ಇದೆ, ಮತ್ತು ಆ ಕಡೆ ಒಂದು 3 ಅಡಿ ಸಿಗ್ತಾ ಇದೆ.
ಸೊ ಕಾಟ್ ಹಾಕಿ ಮಧ್ಯದಲ್ಲಿ ಸುತ್ತಲೂ ಕೂಡ ಓಡಾಡೋಷ್ಟು ಸ್ಪೇಸ್ ಅಂತಂದ್ರೆ ಕಂಪಲ್ಸರಿ ಇದೆ. ಆ್ಯಂಡ್ ಕಾರ್ಟ್ಗೆ ಹೆಡ್ಬೋರ್ಡು ಡಿಸೈನ್ ಎಲ್ಲ ಪ್ರತಿಯೊಂದೂ ಇದೆ. ಸೊ ಕಾಂಪ್ಯಾಕ್ಟ್ ಅಂತ ಹೇಳ್ಬಿಟ್ಟು ಏನು ಅನ್ನಿಸ್ತಾ ಇಲ್ಲ, ಒಂದು ಸ್ಪೇಷಿಯಸ್ ರೂಮ್ ಅಂತ ನನಗೆ ಇದೆ. ಆ್ಯಂಡ್ ಇದರಲ್ಲಿ ಕಲರಿಂಗ್ ಹೋಗೋದಾದರೆ ನಾವು ಸಿಂಗಲ್ ಕಲರ್ನ ಹೋಗಿದ್ದೀವಿ ಕಂಪ್ಲೀಟಾಗಿ. ಸೊ ಒಂದೇ ಕಲರಲ್ಲೇ ಫಿನಿಶಿಂಗ್ ಕೊಟ್ಕೊಂಡಿದ್ದೀವಿ. ಸೊ ಇಲ್ಲಿ ಕ್ರಾಸ್ ವೆಂಟಿಲೇಷನ್ಗೆ ಆಗ್ಬೋದು ಮತ್ತು ವೆಂಟಿಲೇಷನ್ಗಾಗಲಿ ಯಾವುದೇ ಥರ ತೊಂದರೆ ಇಲ್ಲ. ಯಾಕಂದರೆ ಎಲಿವೇಶನ್ ಕಡೆನೇ ಒಂದು ದೊಡ್ಡದಾಗಿ ಒಂದು 4x5 ಒಂದು ವಿಂಡೋ ಇಂಟಿಗ್ರೇಟ್ ಮಾಡಿದ್ದೀವಿ. ಆ್ಯಂಡ್ ಓಡಾಡೋಕ್ಕೂ ಕೂಡ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಫ್ಲೋರಿಂಗ್ ಬಗ್ಗೆ ಹೇಳೋದಾದ್ರೆ ಫ್ಲೋರಿಂಗ್ ನಮಗೆ ಲಿವಿಂಗಲ್ಲಿ ಏನಿತ್ತು ಅದೇ ಫ್ಲೋರಿಂಗ್ನ ನಾವು ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀವಿ. ಅದೇ ಗ್ರಾನೈಟ್ ಇರೋದ್ರಿಂದ ಸ್ಕರ್ಟಿಂಗು ಮತ್ತು ಫ್ಲೋರು ಎರಡೂ ಕೂಡ ಒಂದೇ ಇದೆ. ಆ್ಯಂಡ್ ಈ ರೂಮ್ಗೆ ಎಸ್ಪೆಷಲಿ ಒಂದು ಬಾಲ್ಕನಿನೂ ಕೂಡ ಇದೆ. ಬಾಲ್ಕನಿ ನೋಡ್ಬೋದು. ಒಳಗಡೆಯಿಂದ ನಾವು ಒಂದು ಕಂಪ್ಲೀಟ್ಲಿ ಒಂದು ಸ್ಟ್ರಾಂಗ್ ಲಾಕ್ ಅಂತ ಹೇಳ್ಬೋದು. 3 ಟವರ್ ಬೋಲ್ಟ್ ಥರದ್ದು ಲಾಕ್ಸ್ ಕೂಡ ಬರುತ್ತೆ, ಸೇಫ್ಟಿ ಪರ್ಪಸ್ ಇರಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಸೈಜು ಅಷ್ಟೇ 5x4 ಸೈಜ್ದು ವಾಸ್ಕಲ್ ಕೊಟ್ಟಿದ್ದೀವಿ. ಮತ್ತು ಇದು ಕೂಡ ವುಡ್ ಡೋರ್ನ ತೊಗೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಬರೋದಾದರೆ ನೋಡ್ಬೋದು ಸಫಿಷಿಯೆಂಟಾಗಿ ಒಂದಿಬ್ಬರು ಚೇರ್ ಹಾಕೊಂಡು ಕೂತ್ಕೋಬೋದು. ಬಟ್ ತುಂಬ ದೊಡ್ಡದಿಲ್ಲ ಬಾಲ್ಕನಿ, ಒಂದು 4x4 ಸೈಜ್ ಸಿಗ್ತಾ ಇದೆ. ಸೊ ಇಲ್ಲಿ ಎದುರುಗಡೆ ಇರೋದ್ರಿಂದ ಎನಿ ಟೈಮು ನಾವು ಕೆಳಗಡೆ ಇಲ್ಲದೆ ಹೋಗಿ ನೋಡೋಷ್ಟು ಏನಿರಲ್ಲ. ರೂಮಲ್ಲಿ ಇದ್ದೀವಿ ಅಂತಂತಂದರೆ ಇಲ್ಲಿ ಏನನ್ನ ಆ್ಯಕ್ಸೆಸ್ ಮಾಡಬೇಕೇನಿದೆ ಅಂತಂದರೆ ನಾವು ಮಾತಾಡ್ಬೋದು. ಆ್ಯಂಡ್ ಆಮೇಲೆ ಈವ್ನಿಂಗ್ ಟೈಮು ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಎಲಿವೇಶನ್ ಸೈಡ್ ಇರೋದ್ರಿಂದ. ಆ್ಯಂಡ್ ಇದಕ್ಕೆ ನಾವು ಫ್ಲೋರ್ನ ನಾವು ಸ್ಟೇರ್ ಕೇಸ್ಗೆಲ್ಲ ಯಾವ್ದು ಯೂಸ್ ಮಾಡಿದ್ದೀವಲ್ಲ ಅದೇನೇ ಆ್ಯಂಟಿ ಸ್ಕಿಡ್ ಒಂದು ಲೆದರ್ ಫಿನಿಶ್ಡು ಟೈಲ್ಸ್ನ ಯೂಸ್ ಮಾಡಿದ್ದೀವಿ ಲಪೋತರ ಬದಲಾಗಿ. ಆ್ಯಂಡ್ ಇದಕ್ಕೆ ಹ್ಯಾಂಡಲ್ಸ್ ಬಂದುಬಿಟ್ಟು SS ಹ್ಯಾಂಡಲ್ ಕೊಟ್ಟಿದ್ದೀವಿ. ಒಂದು ಡಿಸೈನರ್ ಒಂದು ಗ್ಲಾಸ್ ಟಫನ್ ಗ್ಲಾಸ್ ಕೊಟ್ಟಿದ್ದೀವಿ 12mm 10mm ಥಿಕ್ನೆಸ್ ಇರೋದನ್ನು. ಆ್ಯಂಡ್ ಇಲ್ಲಿ ಒಂದು ಔಟ್ಲೆಟ್ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತು ಒಂದು ಸ್ಟೆಪ್ಪು ಗ್ರಾನೈಟ್ ಸ್ಟೆಪ್ನ ರೈಸ್ ಮಾಡ್ಕೊಂಡು ಅದ್ರ ಮೇಲೆ ಕೂಡ ಗ್ರಾನೈಟ್ ಕಂಟಿನ್ಯೂ ಮಾಡಿದ್ದೀವಿ. ಆ್ಯಂಡ್ ಈ ಕಂಪ್ಲೀಟ್ ಏರಿಯಾಗೆ ಫುಲ್ ಲೈಟಿಗೆ ಟೈಲ್ಸ್ ಕೂಡ ತೊಗೊಂಡಿದ್ದೀವಿ. ಸೊ ಟೈಲ್ಸಲ್ಲಿ ಬ್ಲ್ಯಾಕ್ ಕಲರ್ ಬಾರ್ಡರ್ನ ಇಂಟಿಗ್ರೇಟ್ ಮಾಡಿಲ್ಲ, ಬಿಕಾಸ್ ಚಿಕ್ಕ ಏರಿಯಾ ಇದೆ ಅಂತ ಹೇಳ್ಬಿಟ್ಟು. ನಿಮ್ಮಲ್ಲಿ ಹಿಂದೆಗಡೆ ಒಂದು ವಾಶ್ರೂಮ್ ಕೂಡ ಇದೆ. ಸೊ ಇದಿಷ್ಟು ಈ ಬಾಲ್ಕನಿಯಲ್ಲಿ ನೋಡ್ಬೋದು ಸರ್. ಇವಾಗ ನಾವು ಇಂಟರ್ನಲ್ಲಿ ನಾವು ಫಸ್ಟ್ ಫ್ಲೋರ್ಗೆ ಅಂತ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೆ ನಾವೇನೇನು ಮಾಡಿದ್ದೀವಿ ಅಂತಂದರೆ ಕೆಳಗಡೆ ಸ್ವಲ್ಪ ಸ್ಟೇರ್ ಕೇಸ್ನ ತೋರಿಸಿದ್ವಿ. ಬಟ್ ಇಲ್ಲಿ ಏನಿದೆ ಅಂದರೆ ಒಂದು ಟಫನ್ ಗ್ಲಾಸ್ದು ಒಂದು ರೈಲಿಂಗ್ ಇದೆ, ಕಂಪ್ಲೀಟ್ ಪ್ಲೇನ್ ಗ್ಲಾಸ್ದು. ಮತ್ತು ಅದಕ್ಕೆ ಒಂದು SS ಹ್ಯಾಂಡಲ್ದು ಒಂದು ರೈಲಿಂಗ್ನ ಕೊಟ್ಟಿದ್ದೀವಿ. ಒಂದು ಫಿಶ್ ಮೌತ್ ಡಿಸೈನಲ್ಲಿ ಕಂಪ್ಲೀಟಾಗಿ ಫಿಕ್ಸ್ ಮಾಡಿದ್ದೀವಿ. ಆ್ಯಂಡ್ ಅಲ್ಲೊಂದು ನಮಗೆ ವುಡ್ ಫಿನಿಶ್ಡ್ ಒಂದು SS ಮತ್ತು ವುಡ್ ಇಂಟಿಗ್ರೇಟ್ ಆಗಿರೋದು ಒಂದು ಪಿಲ್ಲರ್ನ ತೊಗೊಂಡಿದ್ದೀವಿ, ಸಪೋರ್ಟ್ಗೆ ಇರಲಿ ಮತ್ತು ಒಂದು ಗ್ರ್ಯಾಂಡ್ ಲುಕ್ ಇರಲಿ ಅಂತೇಳಿ. ಆ್ಯಂಡ್ ಆಮೇಲೆ ಕಂಪ್ಲೀಟ್ ಸ್ಟೇರ್ ಕೇಸ್ ನೋಡ್ಬೋದು, ಕಂಪ್ಲೀಟಾಗಿ ಫುಟ್ ಲೈಟ್ಸ್ನ ಕೊಟ್ಕೊಂಡು ಹೋಗಿದ್ದೀವಿ. ಸೊ ಇದು ಇವಾಗ ಡೇ ಟೈಮ್ ಇರೋದ್ರಿಂದ ಸ್ವಲ್ಪ ಲೈಟಾಗಿದೆ. ಸೊ ನೈಟ್ ಟೈಮಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಅದಕ್ಕೆ ಮಲ್ಟಿಪಲ್ ಸ್ವಿಚಸ್ನೂ ಕೂಡ ಕೊಟ್ಟಿದ್ದೀವಿ, ಮೇಲೆ ಕೆಳಗಡೆ 2-ವೇ ಕಂಟ್ರೋಲಿಂಗ್ ಅಂತೇಳ್ಬಿಟ್ಟು. ಆ್ಯಂಡ್ ಆಮೇಲೆ ಈ ಸ್ಟೇರ್ ಕೇಸ್ಗೆ ಗ್ರಾನೈಟ್ ಹಾಕಿರೋ ಡಿಸೈನ್ಸ್ ನೋಡೋದಾದರೆ ಸರ್ ನಾವು ರೈಸರು ನಮಗೆ ಲಿವಿಂಗಲ್ಲಿ ಇದ್ದಿದ್ದು ವೈಟ್ ಕಲರ್ ರೈಸರ್ನೇ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಟಾಪ್ ಥ್ರೆಡ್ನ ನಾವು ಏನು ಮಾಡಿದ್ದೀವಿ, ಬ್ಲ್ಯಾಕ್ ಕಲರ್ ಲೆದರ್ ಫಿನಿಶ್ ಥ್ರೆಡ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಅದರ ಎರಡರ ಮಧ್ಯದಲ್ಲೂ ಕೂಡ ಒಂದು ಸ್ಯಾಂಡ್ವಿಚ್ ಡಿಸೈನ್ನ ಮಾಡಿದ್ದೀವಿ ಸರ್. ಅಂದರೆ ರೆಗ್ಯುಲರಾಗಿ 40mm ಮಾಡ್ತಾ ಇದ್ವಿ. ಇದು ಆಲ್ಮೋಸ್ಟ್ ನಮಗೆ 50mm ಥಿಕ್ನೆಸ್ ಬರುತ್ತೆ. ಒಂದು 10mm ಅದು ರೆಗ್ಯುಲರ್ ಗ್ರಾನೈಟ್ ಏನಿದೆ ಅದನ್ನು ಸ್ಯಾಂಡ್ವಿಚ್ ಮಾಡಿ ಮಧ್ಯದಲ್ಲಿ ಅದನ್ನು ವೈಟ್ ಕಲರ್ನ ಇಂಟಿಗ್ರೇಟ್ ಮಾಡಿ ಕಂಪ್ಲೀಟಾಗಿ ಮಾಡಿದ್ದೀವಿ. ಸೊ ಇದು ನಮಗೆ ಕಾಸ್ಟ್ ಕೂಡ ಜಾಸ್ತಿ ಬರುತ್ತೆ. ಬಟ್ ಲುಕ್ ವೈಸ್ ಆದರೆ ಸ್ವಲ್ಪ ಒಂದು ಗ್ರ್ಯಾಂಡ್ ಲುಕ್ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಅದೇ ಥರದ್ದು ಇವಾಗ ಸ್ಕರ್ಟಿಂಗ್ ನೋಡ್ಬೋದು. ಸ್ಕರ್ಟಿಂಗ್ನು ಕೂಡ ನಾವು ಕಂಪ್ಲೀಟಾಗಿ ವೈಟ್ ಸ್ಕರ್ಟಿಂಗ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಅದು ಒಂದು ಡಿಫ್ರೆಂಟಾಗಿ ಒಂದು ಕಾಣಿಸ್ತಾ ಇದೆ. ಸೊ ಕಂಪ್ಲೀಟಾಗಿ 3 ಥರದ್ದು ಡಿಫ್ರೆಂಟ್ ಥಿಂಗ್ಸ್ ನಾವು ಇದರಲ್ಲಿ ನೋಡ್ಬೋದು. ಆ್ಯಂಡ್ ಆಮೇಲೆ ಪೇಂಟಿಂಗ್ ವೈಸ್ ನೋಡೋದಾದ್ರೆ ಸರ್ ಕಂಪ್ಲೀಟಾಗಿ ಒಂದೇ ಕಲರ್ ಇದೆ. ಕೆಳಗಡೆ ಲಿವಿಂಗ್ ಆಗ್ಬೋದು, ಈ ಎಂಟೈರ್ ಏರಿಯಾ ಆಗ್ಬೋದು. ಸೊ ಇಷ್ಟು ದಿನ ಏನು ಮಾಡ್ತಾಯಿದ್ವಿ, ರಾಯಲ್ ಪ್ಲೇ ಇಂಟಿಗ್ರೇಟ್ ಮಾಡ್ತಾಯಿದ್ವಿ, ಅಲ್ಲಿ ಹೈಲೈಟ್ ವಾಲ್ ಅಂತ ಮಾಡ್ತಾಯಿದ್ವಿ. ಸೊ ಇವಾಗ ಅದನ್ನೆಲ್ಲನೂ ನಾವು ಸ್ಟಾಪ್ ಮಾಡಿ ಬರೀ ಇಂಥದ್ರಲ್ಲೇ ಡಿಸೈನ್ ಮಾಡಿ ಒಂದು ಗ್ರ್ಯಾಂಡ್ ಲುಕ್ನ ತರ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಆಕ್ಸೆಸಬಲ್ ಏರಿಯಾದಲ್ಲಿ ಒಂದು ಲ್ಯಾಂಡಿಂಗಲ್ಲಿ ಒಂದು ವಿಂಡೋ ಕೊಟ್ಟಿದ್ದೀವಿ. ಈ ವಿಂಡೋನ ನೋಡ್ಬೋದು, ಇಲ್ಲಿಂದನೇ ಆಕ್ಸೆಸ್ ಮಾಡ್ಬೋದು. ಸೊ ಸ್ಟೇರ್ ಕೇಸ್ ಏರಿಯಾನು ಕೂಡ ಬೆಳಕು ಚೆನ್ನಾಗಿರುತ್ತೆ ಮತ್ತು ವೆಂಟಿಲೇಷನ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತು. ಆ್ಯಂಡ್ ಇಲ್ಲಿ ಮೇಲೆ ಬಂದ್ವಿ ಅಂದರೆ ಕಂಪ್ಲೀಟಾಗಿ ಇಲ್ಲೂ ಕೂಡ ಅದೇ ರೈಲಿಂಗು ಕಂಟಿನ್ಯೂ ಆಗಿದೆ. ಸೊ ನೆಕ್ಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ. ಸೊ ಈ ಫ್ಲೋರಲ್ಲಿ ನಮಗೆ ಅಗೇನ್ 2 ಬೆಡ್ರೂಮ್ ಸಿಗುತ್ತೆ, ಒಂದು 2 ಬಾಲ್ಕನಿ ಸಿಗುತ್ತೆ. ಅದನ್ನು ಇವಾಗ ನೋಡ್ತಾ ಹೋಗೋಣ ಸರ್. ಫಸ್ಟ್ ಬಂದರೆ ಇಲ್ಲೊಂದು ಮಿನಿ ಲಿವಿಂಗ್ ಏರಿಯಾ ಅಂತ ಒಂದು ಸಿಗುತ್ತೆ. ಸೊ ಈ ಮಿನಿ ಲಿವಿಂಗ್ ಏರಿಯಾದು ನೋಡೋದಾದರೆ ನಮಗೆ ಲೆಂತ್ ವೈಸು ನಮಗೆ ಕೆಳಗಡೆ ಲಿವಿಂಗ್ ಎಷ್ಟು ದೊಡ್ಡದಿತ್ತಲ್ಲ ಅಷ್ಟು ದೊಡ್ಡದು ಲಿವಿಂಗೇ ಸಿಗ್ತಾ ಇದೆ. ಸೊ ಇಲ್ಲಿ ಆರಾಮಾಗಿ ಒಂದು ಪರ್ಸ್ನಲ್ ಮೀಟಿಂಗ್ ಮಾಡ್ಕೊಳಕ್ಕಾಗ್ಬೋದು ಮತ್ತು ಸ್ಟಡಿಗೆ ಅಂತೇಳಿ ಇಲ್ಲೂ ನೋಡ್ಬೋದು, ಅದಕ್ಕಾಗ್ಬೋದು. ಮತ್ತು ಇಲ್ಲೂ ಕೂಡ ಒಂದು ಸೋಫಾ ಯೂಸ್ ಮಾಡ್ಕೊಂಡು ಹಾಕೊಂಡು ಕೂತ್ಕೊಳ್ಳೋದಕ್ಕಾಗಲಿ ಎಲ್ಲದಕ್ಕೂ ಕೂಡ ಒಂದು ಸಫಿಷಿಯೆಂಟ್ ಸ್ಪೇಸ್ ಇದೆ ಅಂತೇಳಿ ಹೇಳ್ಬೋದು ಸರ್. ಇಲ್ಲ ಚಿಕ್ಕ ಮಕ್ಳು ಆಟ ಆಡ್ಕೊಳ್ಳೋದಕ್ಕಾಗಲಿ ಮಲ್ಟಿಪರ್ಪಸ್ಸಿಗೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಕೆಳಗಡೆ ಇದ್ದಿದ್ದು ಫ್ಲೋರಿಂಗ್ನೇ ಇಲ್ಲೂ ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ. ಪೇಂಟಿಂಗ್ ಕೂಡ ಕಾನ್ಸ್ಟೆಂಟ್ ಅದನ್ನೇ ಇಟ್ಕೊಂಡಿದ್ದೀವಿ. ಸೊ ಇಲ್ಲೊಂದು ನಮಗೆ ಒಂದು ವುಡನ್ ವಿಂಡೋ ಕೊಟ್ಟಿದ್ದೀವಿ, ಅದು ಕೂಡ 1 ಮರದ ವಿಂಡೋ ಕೊಟ್ಟಿದ್ದೀವಿ. ಆ್ಯಸ್ ಸೇಮ್ ಎಲ್ಲ ಕಲರು ಮತ್ತು ಏನೇನು ಯೂಸ್ ಮಾಡಿದ್ವಿ ಅದೆಲ್ಲ ಕಾನ್ಸ್ಟೆಂಟ್ ಯೂಸ್ ಮಾಡ್ಕೊಂಡಿದ್ದೀವಿ.
ಆ್ಯಂಡ್ ಇಲ್ಲಿ ಫಾಲ್ ಸೀಲಿಂಗ್ ನೋಡ್ಬೋದು, ಫಾಲ್ ಸೀಲಿಂಗ್ ಕೂಡ ಒಂದು ಡಿಫ್ರೆಂಟ್ ಡಿಸೈನಲ್ಲಿ ಮಾಡಿಸ್ಕೊಂಡಿದ್ದಾರೆ, ಅದು ಒಂದು ಹೈಲೈಟ್ ಆಗ್ತಾ ಇದೆ ಸರ್ ಇದರಲ್ಲಿ. ಸೊ ಇಲ್ಲಿ ಬಂದ್ವಿ ಅಂತಂತಂದರೆ ನಮಗೆ 2 ಬೆಡ್ರೂಮ್ ಸಿಗುತ್ತೆ. ಸೊ ಫಸ್ಟ್ ಒಂದು ದೊಡ್ಡದೊಂದು ಮಾಸ್ಟರ್ ಬೆಡ್ರೂಮ್ನ ನಾವು ನೋಡೋಕೆ ಹೋಗ್ಬೋದು. ಸೊ ಅದರಲ್ಲಿ ಕೆಳಗಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಡೋರ್ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇದು ನೋಡ್ಬೋದು ವುಡ್ಡು, ಗ್ರೇ ಮತ್ತು ಗೋಲ್ಡ್ ಬೀಡಿಂಗಲ್ಲಿ ಡಿಸೈನ್ ಆಗಿರೋಂಥ ಡೋರು. ಮತ್ತು ಅದಕ್ಕೆ ನಾವು ವಾಸ್ಕಾಲ್ ಫ್ರೇಮಿಂಗ್ ಕಲರ್ ಬಂದುಬಿಟ್ಟು ನಾವು ಬ್ರೌನ್ ಕಲರ್ನಂತಂತೇಳಿ ಮಾಡಿದ್ದೀವಿ. ಸೊ ಬ್ರೌನ್ ಕಲರ್ ಮಾಡಿರೋದ್ರಿಂದ ಒಂದು ಎಲ್ಲ ಕಾಂಬಿನೇಷನ್ ವೈಸು ಒಂದು ನೀಟಾಗಿ ಬರ್ತಾ ಇದೆ ಅಂತಂತೇಳಿ ಹೇಳ್ಬೋದು. ಬಟ್ ಇದೇ ಸೇಮ್ ಕಲರು ಮಾಡ್ಬೋದು, ಇಲ್ಲಾಂದರೆ ಗ್ರೇ ಕಲರು ಮಾಡ್ಬೋದು. ಬಟ್ ನಾವು ಮುಂಚಿತವಾಗಲೇ ಫೈನಲ್ ಮಾಡಿಟ್ಟಿದ್ವಿ ಈ ಕಲರ್ನ, ಎಲ್ಲ ಕಡೆನೂ ಒಂದೇ ಕಲರ್ ವುಡ್ಡಿಗೆ ಅಂತಂತೇಳ್ಬಿಟ್ಟು, ಹಂಗಾಗಿ ಸ್ವಲ್ಪ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಹ್ಯಾಂಡಲ್ಸ್ನ ನೋಡ್ಬೋದು, ಹ್ಯಾಂಡಲ್ಸ್ ಅಷ್ಟೇ ಆಲ್ಮೋಸ್ಟು ಆ್ಯಂಟಿಕ್ ಫಿನಿಶ್ ಹ್ಯಾಂಡಲ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಒಂದು ಸ್ಪೇಷಿಯಸ್ ರೂಮ್ನ ನಾವು ನೋಡ್ಬೋದು. ಸೊ ಕೆಳಗಡೆ ಎಲ್ಲ ರೂಮ್ಗಿನ್ನ ಇದೊಂದು ರೂಮ್ ದೊಡ್ಡ ರೂಮ್ ಅಂತಂತೇಳಿ ಹೇಳ್ಬೋದು. ಯಾಕಂದರೆ 20 ಅಡಿ ಏನಿದೆಯಲ್ಲ, 20 ಅಡಿಗೂ ಕೂಡ ರೂಮ್ ಸಿಗ್ತಾ ಇದೆ ಇಲ್ಲಿ. ಸರ್ ಇಲ್ಲಿ ನೋಡೋದಾದರೆ ನಾವು ಆಲ್ಮೋಸ್ಟ್ ರೂಮ್ ಒಳಗಡೆ ನೋಡೋದಾದರೆ ಒಂದು 15 ಅಡಿಗೆ 16 ಅಡಿ ಒಂದು ದೊಡ್ಡದೊಂದು ರೂಮ್ನ ನಾವು ನೋಡ್ಬೋದು. ಈ ರೂಮಲ್ಲಿ ನಮಗೆ ಫ್ಲೋರಿಂಗ್ ವೈಸು ಸೇಮ್ ಲಿವಿಂಗಲ್ಲಿ ಎಂಟೈರ್ ಮನೆಗೇ ನಾವು ಹೇಳ್ಬೋದು ಒಂದೇ ಥರದ ಫ್ಲೋರಿಂಗ್ ಹೋಗಿದ್ದೀವಿ ಅಂತೇಳಿ. ಆ್ಯಂಡ್ ಆಮೇಲೆ ವಾಲ್ ಪೇಂಟ್ಸ್ ಕೂಡ ಅಷ್ಟೇ ನಾವು ಎಂಟೈರ್ ಮನೆಗೆ ಒಂದೇ ಕಲರ್ ಹೋಗಿದ್ದೀವಿ. ಮತ್ತು ವುಡ್ ಪೇಂಟ್ಸ್ ಅಷ್ಟೇ ಒಂದೇ ಕಲರ್ನ ಹೋಗಿದ್ದೀವಿ ವುಡ್ ವಿಂಡೋಸ್ಗೆಲ್ಲ ಅದಕ್ಕೂ. ಆ್ಯಂಡ್ ಈ ರೂಮಲ್ಲಿ ಎಕ್ಸ್ಪೆಷಲಿ ನಾವೇನೇನು ಮಾಡಿದ್ದೀವಿ ಅಂತಂದರೆ ಸರ್ ನೋಡ್ಬೋದು, ಕಾಟ್ ಏರಿಯಾಗೆ ಒಂದು ಸ್ಪೇಷಿಯಸ್ ಒಂದು ಕಾಟ್ ಏರಿಯಾ ಇದೆ, ಮತ್ತು ಸೈಡ್ ಟೇಬಲ್ಸ್ 2 ಕಡೆನೂ ಬಂದಿದೆ. ಮತ್ತು ಕಂಪ್ಲೀಟಾಗಿ ನಮಗೆ ಒಂದು ವಾರ್ಡ್ರೋಬ್ ಏರಿಯಾನು ಬಿಟ್ಟು ಇಷ್ಟು ಸ್ಪೇಸ್ ಸಿಗ್ತಾ ಇದೆ. ಸೊ ಇದರ ಜೊತೆಯಲ್ಲಿ ನಮಗೆ ಇಲ್ಲಿ ಎದುರುಗಡೆ ನೋಡ್ಬೋದು, ಎದುರುಗಡೆ ಒಂದು ಟಿ ವಿ ಯೂನಿಟ್ನ ಕೂಡ ಒಂದು ಇಂಟಿಗ್ರೇಟ್ ಆಗಿದೆ, ಬೆಡ್ ಎದುರುಗಡೆನೇ ಕಾಣೋ ಥರ. ಸೊ ಅದನ್ನು ಆಮೇಲೆ ಅದ್ರ ಜೊತೆನೆಲ್ಲ ಸೈಡಲ್ಲಿ ಒಂದು ವರ್ಕಿಂಗ್ ಡೆಸ್ಕು ಕೂಡ ಅವೈಲೇಬಲ್ ಇದೆ, ಅದ್ರ ಮೇಲೆಗಡೆ ಸ್ಟೋರೇಜ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಫಾಲ್ ಸೀಲಿಂಗ್ ಕೂಡ ಒಂದು ಡಿಫ್ರೆಂಟ್ ಡಿಸೈನಲ್ಲಿ ಒಂದು ಕರ್ವ್ ಡಿಸೈನ್ ಫಾಲ್ ಸೀಲಿಂಗ್ ಇರೋದ್ರಿಂದ ಅದೊಂದು ಗ್ರ್ಯಾಂಡ್ ಲುಕ್ ಬರ್ತಾ ಇದೆ. ಆ್ಯಂಡ್ ಈ ಮನೆಯಲ್ಲಿ ಈ ರೂಮಲ್ಲಿ ಎಕ್ಸ್ಪೆಷಲಿ ನಮಗೆ ಒಂದು ವಾಕಿನ್ ಕ್ಲಾಸೆಟ್ ಕೂಡ ಇದೆ. ಸೊ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಇಲ್ಲೂ ಕೂಡ ನಾವು ಡೋರ್ ಹಾಕೋಬೋದು, ಇಲ್ಲ ಸ್ಕ್ರೀನ್ ಹಾಕೊಂಡು ಕೂಡ ಯೂಸ್ ಮಾಡ್ಬೋದು. ಈ ಎಂಟೈರ್ ಏರಿಯಾದಲ್ಲಿ ನಾವು ಕಂಪ್ಲೀಟ್ ನೋಡ್ಬೋದು, ಇದಿಷ್ಟು ವಾರ್ಡ್ರೋಬ್ ಏರಿಯಾ ಬಂದಿದೆ, ಮತ್ತು ಇಲ್ಲಿ ಒಂದು ಮಿರರ್ ಏರಿಯಾನು ಕೂಡ ಸಿಕ್ಕಿದೆ. ಸೊ ಇಷ್ಟು ಸ್ಪೇಸ್ ಇದೆ, ಮತ್ತು ಇಲ್ಲೇ ಕೂಡ ರೆಡಿ ಆಗೋಕ್ಕೂ ಕೂಡ ಆಪ್ಷನ್ ಇದೆ. ಇಲ್ಲಿ ಒಂದು ಚಿಕ್ಕದೊಂದು ಚೇರ್ ಹಾಕೊಂಡು ಕೂತ್ಕೊಂಡು ಮೇಕಪ್ಪು ಕೂಡ ಮಾಡ್ಕೋಬೋದು ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಬಂದ್ವಿ ಅಂತಂದರೆ ಒಂದು ಕಾಂಪ್ಯಾಕ್ಟೆಡ್ ಏರಿಯಾದಲ್ಲಿ ಒಂದು ವಾಶ್ರೂಮ್ನ ಪ್ಯಾಕ್ ಮಾಡಿದ್ದೀವಿ. ಸೊ ಒಳಗಡೆ ಹೋಗೋದಾದರೆ ನೋಡ್ಬೋದು, ಸೊ ಆಲ್ಮೋಸ್ಟ್ ನಮಗೆ ಒಂದು 6x7 ಒಂದು ಟಾಯ್ಲೆಟ್ ಇದೆ ಇದು. ಸೊ 6x7 ನೋಡ್ಬೋದು, ಟೈಲ್ಸ್ ಬಂದ್ಬಿಟ್ಟು ನಮಗೆ ಬ್ಲ್ಯಾಕ್ ಕಲರು ಮತ್ತು ವೈಟ್ ಕಲರ್ನ ಇಂಟಿಗ್ರೇಟ್ ಮಾಡಿದ್ದೀವಿ. ಸ್ವಲ್ಪ ಒಂದು ಫ್ಲವರ್ ಡಿಸೈನ್ ಅಂತ ಹೇಳ್ಬೋದು, ಇಲ್ಲಾಂದರೆ ಒಂದು ರೆಗ್ಯುಲರ್ ಡಿಸೈನ್ ಅಂತ ಹೇಳ್ಬೋದು. ಇದರಲ್ಲಿ 3 ಲೈಟ್ಗೆ ಒಂದು ಕಲರ್, 3 ವಾಲ್ಗೆ ಒಂದು ಕಲರ್ ತೊಗೊಂಡಿದ್ದೀವಿ, ಮತ್ತು ಒಂದು ವಾಲ್ಗೆ ಡಾರ್ಕ್ ಕಲರ್ ಅಂತ ತೊಗೊಂಡಿದ್ದೀವಿ. ಸೊ ಡಾರ್ಕ್ ಕಲರ್ ತೊಗೊಂಡಿರೋ ಕಡೆ ಕಮೋಡ್ ಆಗ್ಬೋದು, ಮತ್ತು ನಮಗೆಲ್ಲ ಫಿಶರ್ಸು, ಮತ್ತು ಗೀಸರ್ ಪ್ರಾವಿಷನ್ನು, ಮತ್ತು ನಮ್ಮದು ಡೈವರ್ಟ್ರ್ ಆಗ್ಬೋದು, ಸ್ಪೌಟ್ ಆಗ್ಬೋದು, ಮತ್ತು ಶವರ್ ಏರಿಯಾ ಆಗ್ಬೋದು, ಮತ್ತು ಅದಕ್ಕೆ ಹತ್ತಿರದಲ್ಲೇ ಸಿಗೋ ಥರ 2 ಸೆಲ್ಫ್ ಆಗ್ಬೋದು, ಎಂಟೈರ್ ಏರಿಯಾನೇ ಈ ವಾಲಲ್ಲೇ ಪ್ಯಾಕ್ ಮಾಡಿದ್ದೀವಿ. ಆ್ಯಂಡ್ ಎದುರುಗಡೆ ವಾಲಲ್ಲಿ ನಮಗೆ ವಿಂಡೋ ಇದೆ, ಅದು ಅಡ್ಜಸ್ಟಬಲ್ ಲೂವರ್ಸ್ ಇದೆ, ಮತ್ತು ಅದಕ್ಕೆ ಎಕ್ಸಾಸ್ಟ್ ಫ್ಯಾನ್ ಪ್ರಾವಿಷನ್ ಇದೆ. ಆ್ಯಂಡ್ ಆಮೇಲೆ ನಾವು ಬೇಡ ಅಂತಂದರೆ ಕ್ಲೋಸ್ ಮಾಡೋ ಥರ ಆಪ್ಷನ್ನು ಕೂಡ ಇದೆ. ಆಮೇಲೆ ನಮ್ಮ ಮಿಕ್ಕಿದ 3 ವಾಲ್ಗೆ ನಾವು ಲೈಟ್ ಕಲರ್ ಟೈಲ್ಸ್ ಹೋಗಿದ್ದೀವಿ, 2x4 ಟೈಲ್ಸ್ನ ಇಂಟಿಗ್ರೇಟ್ ಮಾಡಿದ್ದೀವಿ. ನೋಡ್ಬೋದು, ಒಂದೇ ಡಿಸೈನ್ ಫುಲ್ ಲೆಂತ್ಗೆ ಅಂತ ಕಂಟಿನ್ಯೂ ಮಾಡಿರೋದ್ರಿಂದ ಒಂದು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಒಂದು ಲಕ್ಸುರಿ ಲುಕ್ ಅಂತೇಳಿ ಕಾಣಿಸ್ತಾ ಇದೆ. ಒಂದು ಹೊಸ ಪ್ಯಾಟರ್ನ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ಎದುರುಗಡೆ ನಾವು ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದೀವಿ, ಮತ್ತು ಎಲ್ಲ ಈ ಟಾಯ್ಲೆಟಲ್ಲಿ ನಾವು ಎಸ್ಪೆಷಲಿ ಜಾಗ್ವಾರ್ ಮತ್ತು ಸೆರಾದ ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ. ಇಲ್ಲೊಂದು ಟ್ಯಾಪ್ ಕೂಡ ಕೊಟ್ಕೊಂಡಿದ್ದೀವಿ. ಆ್ಯಂಡ್ ಫ್ಲೋರಿಂಗ್ ಬಗ್ಗೆ ಹೇಳೋದಾದರೆ ನಾವು 2x4 ಆ್ಯಂಟಿಸ್ಕಿಡ್ ಫ್ಲೋರಿಂಗ್ನ ಯೂಸ್ ಮಾಡಿದ್ದೀವಿ. ಅದು ಕಂಪ್ಲೀಟಾಗಿ ಒಂದು ಸ್ಪೇಸರ್ ಜಾಯಿಂಟ್ ಕೊಟ್ಬಿಟ್ಟು ಅದಕ್ಕೆ ಅಪಾಕ್ಸಿ ಗ್ರೌಟಿಂಗ್ ಮಾಡಿ ಒಂದು ಕಂಪ್ಲೀಟಾಗಿ ಒಂದು ವಾಟರ್ ಲೀಕೇಜ್ ಆಗದೆ ಇರೋಂಗೆ ಏನೇನು ಬೇಕೋ ಅದನ್ನೆಲ್ಲ ಫೆಸಿಲಿಟೀಸ್ನ ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಸೊ ಒಂದು ವಾರ್ಡ್ರೋಬು ಮತ್ತು ಅದ್ರ ಜೊತೆ ಟಾಯ್ಲೆಟು ಕೂಡ ಕಾಂಪ್ಯಾಕ್ಟ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಹಿಂದೆ ಬಂದ್ವಿ ಅಂತ ಹೇಳಿದ್ರೆ, ಸೊ ಲಿವಿಂಗ್ ಒಳಗಡೆನೇ ಒಂದು ದೊಡ್ಡದಾಗಿ ಒಂದು ಬಾಲ್ಕನಿ ಕೂಡ ನೋಡ್ಬೋದು ನಾವು. ಸೊ ಈ ಬಾಲ್ಕನಿ ಇರೋದ್ರಿಂದ ಆ ಕಡೆ ಪಕ್ಕದಲ್ಲಿ 2 ರೂಮ್ಗಳಿಗೆ ಬಾಲ್ಕನಿ ಕೊಟ್ಕೊಂಡಿಲ್ಲ. ಸೊ ನಾವು ಕೆಳಗಡೆಯಿಂದ ನೋಡಿದ್ವಿ ಎಂಟ್ರೆನ್ಸಲ್ಲಿ, ಆ ಎಂಟ್ರೆನ್ಸಲ್ಲಿ ನೋಡಿರೋದು ಸ್ಕೈಲೈಟ್ ಇದೇನೆ. ಸೊ ಸ್ಕೈಲೈಟ್ ನೋಡ್ಬೋದು, ಆರಾಮಾಗಿ ನಾವು ಓಡಾಡ್ಬೋದು, ಅಷ್ಟು ಸೇಫ್ಟಿಯಾಗಿದೆ ಇದ್ರ ಮೇಲುಗಡೆ. ಆ್ಯಂಡ್ ಕಂಪ್ಲೀಟಾಗಿ ನೋಡ್ಬೋದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದ್ರ ಕೆಳಗಡೆ ಇವಾಗ ಬೈ ಚಾನ್ಸ್ ಏನಾದರೂ ಇದು ಗ್ಲಾಸ್ ಹೊಡೆದೋಯ್ತು ಏನಾರು ಆಯಿತು ಅಂತಂದ್ರೂ ಅಗೇನು ಅದ್ರ ಮೇಲುಗಡೆ ನಮಗೆ ಓಡಾಡೋಕ್ಕೂ ಕೂಡ ಸೇಫ್ಟಿ ಗ್ರಿಲ್ ಕೂಡ ಇದೆ. ಸೊ ಅಷ್ಟು 100% ಸೇಫ್ ಆಗಿದೆ. ಮತ್ತು ಒಂದು ಸ್ಟೆಪ್ಪನ್ನ ರೈಸ್ ಮಾಡಿಕೊಂಡು ನಾವೇನು ಮಾಡಿದ್ದೀವಿ, ಇದರೊಳಗಡೆ ನೀರು ನುಗ್ಗದೇ ಇರೋಂಗೆ ಅಂತೇಳಿ ಒಂದು ಪ್ಲ್ಯಾನ್ ಕೊಟ್ಟಿದ್ದೀವಿ. ಅದ್ರ ಮೇಲುಗಡೆ ಎಕ್ಸಾಕ್ಟ್ಲಿ ಇನ್ನೊಂದು ಸ್ಕೈಲೈಟ್ನ ಕೊಟ್ಕೊಂಡಿದ್ದೀವಿ. ಬಟ್ ಇದರ ಎಫೆಕ್ಟು ನಮ್ಗೆ ಇವಾಗ ಗೊತ್ತಾಗ್ತಾ ಇಲ್ಲ.
ಸೊ ಇದ್ರ ಎಫೆಕ್ಟ್ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ನಮಗೆ ಪಕ್ಕದಲ್ಲಿ ಬಿಲ್ಡಿಂಗ್ ಬಂದಾಗ ನಮಗೆ 100% ಗೊತ್ತಾಗುತ್ತೆ. ಆ್ಯಂಡ್ ಪಕ್ಕದಲ್ಲೆಲ್ಲ 20-40 ಇರೋದ್ರಿಂದ ಇಲ್ಲಿ 100% ಅವರು ಕೂಡ ಜಾಸ್ತಿ ಜಾಗ ಬಿಡೋಕ್ಕಾಗಲ್ಲ. ಸೊ ಅದನ್ನು ನಾವು ಮುಂಚೆನೇ ಯೋಚನೆ ಮಾಡಿ ಇದನ್ನು ಡಿಸೈನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಬಾಲ್ಕನಿ ಡೋರ್ ನೋಡೋದಾದರೆ ನಮಗೆ ಲ್ಯಾಮಿನೇಟೆಡ್ ಡೋರ್ನ ಕೊಟ್ಟಿದ್ದೀವಿ. ಸೊ ಈ ಒಳಗಡೆಯಿಂದ ಪ್ಲೇನ್ ಆಗಿದೆ, ಆಚೆಗಡೆಯಿಂದ ಸ್ವಲ್ಪ ಡಿಸೈನ್ ಇದೆ. ಸೊ ಇದು ಬಿಸಿಲಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಪ್ಲೇನ್ ಡಿಸೈನಲ್ಲೇ ತೊಗೊಂಡಿದ್ದೀವಿ. ವಾಸ್ಕಲ್ಲೆಲ್ಲ ನಮಗೆ 1 ತೊಗೊಂಡಿದ್ದೀವಿ ಸರ್. ಸೊ ನಾವಿವಾಗ ಇನ್ನೊಂದು ರೂಮ್ನ ನಾವು ನೋಡೋಕೆ ಹೋಗ್ತಾ ಇದ್ದೀವಿ. ಒಂದು ಮಾಸ್ಟರ್ ಬೆಡ್ರೂಮ್ ಆಯಿತು, ಒಂದು ಕಾಮನ್ ಬೆಡ್ರೂಮ್ನ ನಾನು ತೋರ್ಸೋಕೆ ಹೋಗ್ತಾ ಇದ್ದೀನಿ. ಡೋರ್ ವೈಸು ಸೇಮ್ ಡಿಸೈನ್ಸನ್ನೇ, ಆ ಕಡೆ ಏನಿತ್ತು ಅದೇ ಥರದ್ದೇನೆ. ಸೊ ಇಲ್ಲಿ ನೋಡಿದ್ರೆ ನಮಗೆ ಕಂಪ್ಲೀಟ್ಲಿ ಒಂದು 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 ಕಾಂಪ್ಯಾಕ್ಟೆಡ್ ರೂಮ್ ಅಂತಂತ ಹೇಳ್ಬೋದು. ಸೊ ಫುಲ್ ಲೆಂತ್ ನಮಗೆ ಆಲ್ಮೋಸ್ಟ್ ನಮಗೆ 20 ಅಡಿನಲ್ಲಿ ಆಲ್ಮೋಸ್ಟ್ 20 ಅಡಿನೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಮಗೊಂದು 1.5-2 ಅಡಿ ಮಾತ್ರ ಮೈನಸ್ ಆಗಿದೆ ವಾಲ್ಸ್ ಅದಿದೆ ಅಂತ ಹೇಳಿದ್ರೆ. ಸೊ ಫುಲ್ ಲೆಂತಲ್ಲಿ ನಮಗೆ ಲೆಂತ್ ವೈಸ್ ಒಂದು 12 ಅಡಿ ಇದೆ. ಈ ರೂಮ್ ಅಗಲದ ವೈಸ್ ಒಂದು ನಮಗೊಂದು 14 ಅಡಿ ಸಿಗುತ್ತೆ. ಸೊ ವಾರ್ಡ್ರೋಬ್ ಏರಿಯಾ ಕಂಪ್ಲೀಟ್ ಆಗಿದೆ. ವಾರ್ಡ್ರೋಬ್ ಏರಿಯಾ ಬಿಟ್ಟು ಕೂಡ ಒಂದು ಕಾರ್ನರ್ಗೆ ಕಾಟ್ನ ಕೊಟ್ಟಿದ್ದೀವಿ. ಸೊ ಕಾರ್ನರ್ ಕಾಟ್ ಕೊಟ್ಟು ಎಲ್ ಶೇಪ್ ಓಡಾಡೋದಕ್ಕೂ ಕೂಡ ಒಂದು ಸಫಿಷಿಯೆಂಟ್ ಸ್ಪೇಸ್ ಇದೆ. ಸೊ ಈ ರೂಮ್ಗೆ ನಾವು ಕ್ರಾಸ್ ವೆಂಟಿಲೇಷನ್ಗೆ ಅಂತೇಳ್ಬಿಟ್ಟು ಅಲ್ಲೂ ಒಂದು ವಿಂಡೋ ಕೊಟ್ಟಿದ್ದೀವಿ, ಇಲ್ಲೂ ಒಂದು ವಿಂಡೋ ಕೊಟ್ಟಿದ್ದೀವಿ. ಇಲ್ಲಿ ಸ್ವಲ್ಪ ದೊಡ್ಡ ವಿಂಡೋ ತೊಗೊಂಡಿದ್ದೀವಿ, ಅಲ್ಲಿ ನಮಗೆ 3x4 ವಿಂಡೋನ ಕೊಟ್ಕೊಂಡಿದ್ದೀವಿ. ಸೊ ಕಲರಿಂಗ್ ವೈಸು ಸೇಮ್ ಒಂದೇ ಕಲರಲ್ಲಿ ಎಂಟೈರ್ ಮನೆನ ನಾವು ಕಲರಿಂಗ್ನ ಫಿನಿಶ್ ಮಾಡಿದ್ದೀವಿ. ಸೊ ಈ ರೂಮಲ್ಲೂ ಅದೇ ಕಂಟಿನ್ಯೂ ಮಾಡಿದ್ದೀವಿ. ಫ್ಲೋರಿಂಗ್ ಕೂಡ ಅದೇ ಸೇಮ್ ಕಂಟಿನ್ಯೂ ಆಗಿದೆ. ಸ್ವಿಚ್ ಬೋರ್ಡ್ ಆಗ್ಬೋದು ಮತ್ತು ಡೋರ್ಸ್ ಆಗ್ಬೋದು ಎಲ್ಲನೂ ಕೂಡ ಸೇಮ್ ಇದೆ. ಆ್ಯಂಡ್ ಈ ರೂಮಲ್ಲಿ ಎಕ್ಸ್ಪೆಷಲಿ ಇಲ್ಲಿ ಒಂದು ಟಾಯ್ಲೆಟ್ನ ಕೊಟ್ಟಿದ್ದೀವಿ. ಟಾಯ್ಲೆಟ್ ಟೈಲ್ಸ್ನ ನಾವು ನೋಡೋದು ಟಾಯ್ಲೆಟ್ ಲೆಂತಲ್ಲಿದೆ ಪೂರ್ತಿಯಾಗಿ. ಸೊ ಕಂಪ್ಲೀಟ್ ಲೆಂತು ನಮಗೆ 4 ಫೀಟ್ ಅಗಲ ಇದೆ, ಒಂದು 10 ಫೀಟ್ 12 ಫೀಟ್ ಗಂಟ ಲೆಂತ್ ಇದೆ. ಸೊ ಇಲ್ಲಿ ಸೇಮ್ ಟೈಲ್ಸ್ ಅಲ್ಲ ಏನು ಹಾಕಿದ್ವಲ್ಲ ಅದನ್ನೇ ಬ್ಲ್ಯಾಕು ಮತ್ತು ವೈಟ್ ಕಾಂಬಿನೇಷನ್ ಹಾಕೊಂಡಿದ್ದೀವಿ. ಫುಲ್ ಲೈಟಿಗೆ ಟೈಲ್ಸ್ ತೊಗೊಂಡಿದ್ದೀವಿ. ಸೊ ಕಮೋಡು ಮತ್ತು ಶವರ್ ಏರಿಯಾ ಎಲ್ಲನೂ ಕೂಡ ಜಾಗ್ವಾರು ಮತ್ತು ಸೆರೋದನ್ನು ಇಂಟಿಗ್ರೇಟ್ ಮಾಡಿದ್ದೀವಿ. ಹ್ಯಾಂಡ್ ವಾಶ್ ಕೊಟ್ಟಿದ್ದೀವಿ ಮತ್ತು ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಗ್ರ್ಯಾಂಡಲ್ಲಿ ಕೂಡ ಮಾಡಿಕೊಟ್ಟಿದ್ದೀವಿ. ಮತ್ತು ಈ ಒಂದು WPC ಒಂದು ವೆಂಟಿಲೇಟರ್ ಕೊಟ್ಟಿರೋದಕ್ಕೆ ವೆಂಟಿಲೇಟರ್ಗೂ ಕೂಡ ಒಂದು ಗ್ರ್ಯಾಂಡಲ್ಲಿ ಒಂದು ಬಿಡಿಂಗ್ ಕೊಟ್ಟಿದ್ದೀವಿ. ಟಾಪ್ ಟೆರೇಸ್ಗೆ ಹೋಗ್ತಾ ಇದ್ದೀವಿ, 3rd ಫ್ಲೋರ್ಗೆ ಅಂತ ಹೇಳ್ಬಿಟ್ಟು. ಸೊ ಸೇಮ್ ಗ್ರ್ಯಾಂಡ್ನ ಕಂಟಿನ್ಯೂ ಮಾಡಿದ್ದೀವಿ, ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ನಾವು ಒಂದು ಚಿಕ್ಕದಾಗಿ ಒಂದು ಸ್ಕೈಲೈಟ್ನ ಕೊಟ್ಕೊಂಡಿದ್ದೀವಿ. ಸ್ಕೈಲೈಟ್ ಕೊಟ್ಕೊಂಡು ಮತ್ತು ಅದಕ್ಕೊಂದು ಝೂಮರ್ ಪ್ರಾವಿಷನ್ ಕೂಡ ಇದೆ. ಸೊ ಎಂಟೈರ್ ಈ ಪ್ಯಾಸೇಜ್ನೇ ಹಾಕಿ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ. ಸೊ ಎಕ್ಸಾಕ್ಟ್ಲಿ ನಮಗೆ ವಾಲ್ ಲೆಂತ್ ಇಲ್ಲಿ ಬಂದಿತ್ತು. ಸೊ ಅದಕ್ಕಂತ ಹೇಳ್ಬಿಟ್ಟು ಎಕ್ಸ್ಟೆನ್ಷನ್ ತೊಗೊಂಡ್ವಿ. ಮತ್ತು ಇಲ್ಲಿಗೆ ನಮಗೆ ವಾಷಿಂಗ್ ಮಿಷಿನ್ ಅದು ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇದಿಷ್ಟು ಏರಿಯಾನ ಕೂಡ ಇಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲೂ ಸೇಮ್ ಲಿವಿಂಗಲ್ಲಿ ಇದ್ದಿದ್ದು ಗ್ರ್ಯಾಂಡ್ನೇ ಕಂಟಿನ್ಯೂ ಮಾಡಿದ್ದೀವಿ. ಆ್ಯಂಡ್ ಸ್ಟೇರ್ ಕೇಸಿಗೆ ಇದ್ದಿದ್ದು ಬ್ಲ್ಯಾಕ್ ಗ್ರ್ಯಾಂಡ್ನೇ ಇಲ್ಲಿ ಕೂಡ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಕಂಪ್ಲೀಟ್ ಏರಿಯಾ ನೋಡ್ಬೋದು ಒಂದು ಆಫ್ ವೈಟಲ್ಲಿ ಇರೋದ್ರಿಂದ ಒಂದು ಲುಕ್ ವೈಸ್ ಅಷ್ಟೇ ತುಂಬ ಒಂದು ಏನು ತುಂಬ ಮುಖಕ್ಕೆ ರಾಶಿ ಥರದ್ದು ಯಾವ್ದು ಕಲರ್ಸನ್ನು ಯೂಸ್ ಮಾಡಿಲ್ಲ. ಸೊ ಇಲ್ಲಿ ಬಂದ್ವಿ ಅಂತಂದರೆ ಎಕ್ಸಾಕ್ಟ್ಲಿ ನಾವು ಟೆರೇಸಿಗೆ ಬರ್ತೀವಿ. ಸೊ ಟೆರೇಸಲ್ಲಿ ನಮ್ಮದು ಏನು ಜಾಸ್ತಿ ಕೆಲಸ ಏನಿಲ್ಲ ಸರ್ ಇದರಲ್ಲಿ, ಯಾಕಂದರೆ ಡಮ್ಮಿ ಕಾಲಮ್ ಹಾಕಿಟ್ಟಿದ್ದೀವಿ. ಇದೆರಡು ತೆಗೆಯೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಓನರ್ ಮತ್ತು ಇದೆಲ್ಲ ಶೀಟ್ ಕವರ್ ಮಾಡ್ಕೊತೀನಿ, ಮಧ್ಯದಲ್ಲಿ ಪಿಲ್ಲರ್ ಬೇಕು ನನಗೆ ಹೇಳ್ಬಿಟ್ಟು ಮಾಡಿಸ್ಕೊಂಡ್ರು. ಸೊ ಕಂಪ್ಲೀಟ್ಲಿ ಫ್ಲೋರ್ಗೆ ಎಲ್ಲನೂ ಡ್ಯಾಮ್ ಪ್ರೂಫ್ ಪೇಂಟ್ನ ಮಾಡಿಟ್ಟಿದ್ದೀವಿ. ಸೊ ಈ ಕಡೆ ಬರೋದಾದರೆ ನಮಗೆ ಇಲ್ಲಿ ಒಂದು ಬಟ್ಟೆ ಒಗೆಯೋಕ್ಕೆ ಒಂದು ಕಲ್ಲು ಹಾಕಿ ಮತ್ತು ಅದಕ್ಕೊಂದು ಪಾತ್ರೆ ಥರ ಒಂದು ಏರಿಯಾ ಡೆವಲಪ್ ಮಾಡಿ ಉಳಿದಿರೋ ಟೈಲ್ಸ್ನ ಗೋಡೆಗೆ ಎಗರಬಾರ್ದಂತ ಒಂದು ಚೂರು ಟೈಲ್ಸು ಕೂಡ ಹಾಕ್ಬಿಟ್ಟಿದ್ದೀವಿ. ಸೊ ಇಲ್ಲೊಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲೂ ಕೂಡ ಒಂದು ಲೈಟ್ ಪಾಯಿಂಟ್ ಇದೆ, ಅಲ್ಲಿ ವಾಟರ್ ಪಾಯಿಂಟ್ ಇದೆ. ಸೊ ಇದಿಷ್ಟು ಏರಿಯಾನ ಇಲ್ಲಿ ಡೆವಲಪ್ ಮಾಡ್ಕೊಂಡಿದ್ದೀವಿ. ಇದು ಬ್ಯಾಕ್ ಸೈಡ್ ಇರೋದ್ರಿಂದ ಇಲ್ಲಿ ನಮಗೆ ವಾಷಿಂಗ್ ಅದು ಏರಿಯಾಕ್ಕೆ ಅಂತಂತೇಳಿ ಯೂಸ್ ಆಗಲಿ ಅಂತ ಕೊಟ್ಟಿದ್ದೀವಿ. ಸೊ ಇಲ್ಲೊಂದು ಸ್ಕೈಲೈಟ್ ಕೊಟ್ಟಿದ್ದೀವಿ. ಸೊ ಸ್ಕೈಲೈಟ್ ಇವಾಗ ಕೆಳಗಡೆ ಡೈರೆಕ್ಟಾಗಿ ಓನರ್ ಮನೆ ಮುಂದೆಗಡೆ ಬೆಳಕು ಬೀಳಂಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ಸೊ ಮನೆ ಒಳಗಡೆನೂ ಸ್ಕೈಲೈಟ್ ಇದೆ, ಮನೆ ಆಚೆ ಕಡೆನೂ ಕೂಡ ಸ್ಕೈಲೈಟ್ ಇದೆ. ಸೊ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಟ್ಯಾಂಕ್ ರೂಮ್ನ ಸಪ್ರೇಟಾಗಿ ಮಾಡಿದ್ದೀವಿ. ಸೊ ಆ ಏರಿಯಾ ನಮಗೆ ಒಂದು 10 ಅಡಿನಲ್ಲಿ ರೂಫ್ ಹಾಕಿದ್ದೀವಿ. ಇದು ನಮಗೆ ಒಂದು 11 ಅಡಿ ರೂಫ್ ಹಾಕ್ಬಿಟ್ಟು ಒಂದು ಏರಿಯಾ ಡೆವಲಪ್ ಮಾಡಿದ್ದೀವಿ. ಮತ್ತು ಈ ಏರಿಯಾನ ಮಧ್ಯದಲ್ಲಿ ಇದನ್ನು ಕ್ಲೋಸ್ ಮಾಡ್ಕೊಂಡು ಒಂದು ರೂಫಿಂಗ್ ಏರಿಯಾನ ಮಾಡ್ಕೊಂಡು ಇದನ್ನು ಸಿಟ್ಔಟ್ ಏರಿಯಾ ಥರ ಪ್ಲ್ಯಾನ್ ಮಾಡೋಕ್ಕೆ ಅಂತ ಹೇಳ್ಕೊಟ್ಟಿದ್ವಿ. ಮೋಲ್ಡ್ನ ಜಾಯಿಂಟ್ ಮಾಡಿಲ್ಲ. ಸೊ ಇದೇ ಸಪ್ರೇಟ್ ಅದೇ ಸಪ್ರೇಟ್ ಅಂತ ಮಾಡಿದ್ವಿ. ಇಲ್ಲಿ ಮೇಲ್ಗಡೆ ಒಂದು ಚಿಕ್ಕದಾಗಿ ಒಂದು ಕಾಂಪ್ಯಾಕ್ಟೆಡ್ ಒಂದು ಗೆಸ್ಟ್ ಬೆಡ್ ರೂಮ್ ಥರದ್ದು ಒಂದು ರೂಮ್ನ ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ಮೇಲ್ಗಡೆ 2 ಟ್ಯಾಂಕ್ ಇಡೋಕ್ಕೆ ಅಂತ ಹೇಳ್ಬಿಟ್ಟು ಪ್ರಾವಿಷನ್ ಕೊಟ್ಟಿರೋದು. ಆ ಟ್ಯಾಂಕ್ ಪ್ರಾವಿಷನಲ್ಲೇ ಈ ರೂಮ್ನ ಒಂದು ಡೆವಲಪ್ ಮಾಡ್ಕೊಂಡಿದ್ದೀವಿ. ಸೊ ಫುಲ್ ಏರಿಯಾನ ಯೂಸ್ ಆಗಲ್ಲ ಅಂತಂತೇಳಿ ಇದನ್ನು ಯಾವಾಗ ರೇರ್ ಕೇಸಸಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊಂಡಿದ್ವಿ. ಸೇಮ್ ಗ್ರಾನೈಟ್ ಹಾಕಿದ್ದೀವಿ, ಒಂದು ಡೋರ್ ಕೊಟ್ಟಿದ್ದೀವಿ ಮತ್ತು ಒಂದು ವಿಂಡೋ ಕೊಟ್ಟಿದ್ದೀವಿ. ಮತ್ತು ಸೇಮ್ ಸ್ವಿಚಸ್ನ ಇಲ್ಲೂ ಕೂಡ ಯೂಸ್ ಮಾಡಿದ್ದೀವಿ ಸರ್. ಮಟೀರಿಯಲ್ ವೈಸು ನಾವು ಇದು ಮನೆಗೆ ಹೇಳೋದಾದರೆ ಫಸ್ಟ್ ಪೇಂಟಿಂಗಿಂದ ಹೋಗ್ಬಿಡ್ತೀನಿ. ಪೇಂಟಿಂಗ್ ಎಲ್ಲ ಏಷ್ಯನ್ಸ್ ಯೂಸ್ ಮಾಡಿದ್ದೀವಿ. ಮತ್ತು ಫಿಕ್ಚರ್ಸ್ ಎಲ್ಲ ಜಾಗ್ವಾರು ಸರ ಯೂಸ್ ಮಾಡಿದ್ದೀವಿ, ಮತ್ತು ಸೆಂಚುರಿ ಯೂಸ್ ಮಾಡಿದ್ದೀವಿ. ಮತ್ತು ಪೈಪ್ಸ್ ಎಲ್ಲನೂ ನಾವು ಆಶೀರ್ವಾದ ಯೂಸ್ ಮಾಡಿದ್ದೀವಿ. ವೈರೆಲ್ಲ ನಾವು ಫಿನೋಲೆಕ್ಸ್ ಸಿಲ್ವರ್ ಯೂಸ್ ಮಾಡಿದ್ದೀವಿ. ಸ್ವಿಚಸ್ ಎಲ್ಲ ಲಿಶಾ ಯೂಸ್ ಮಾಡಿದ್ದೀವಿ.
ಆ್ಯಂಡ್ ಅದಾದಮೇಲೆ ಗ್ರಾನೈಟು ಕೂಡ ವೈಟ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ಎರಡು ಗ್ರಾನೈಟ್ನ ನಾವು ಇಂಟಿಗ್ರೇಟ್ ಮಾಡ್ಕೊಂಡು ಹೋಗಿದ್ದೀವಿ. ಮತ್ತು ಬ್ಲಾಕ್ಸ್ ಎಲ್ಲನೂ ಹೈಡ್ರೋಲಿಕ್ ಬ್ಲಾಕ್ಸ್ ಯೂಸ್ ಮಾಡಿದ್ದೀವಿ. ಮತ್ತು ಸ್ಟೀಲು ಮತ್ತು TMT ಸ್ಟೀಲು ಮತ್ತು ಸಿಮೆಂಟು ಹೇಳೋದಾದರೆ ನಾವು ಸಿಮೆಂಟ್ ನಾವು ಅಲ್ಟ್ರಾಟೆಕ್ ಯೂಸ್ ಮಾಡಿದ್ದೀವಿ. ಮತ್ತು ಅಗೇನ್ ಸ್ಟೀಲು ನಾವು A1 ಗೋಲ್ಡ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಎಲಿವೇಷನಲ್ಲಿ ಹೇಳೋದಾದರೆ ನಾವು ಒಂದಷ್ಟು ನ್ಯಾಚುರಲ್ ಸ್ಟೋನ್ನ ಇಂಟಿಗ್ರೇಟ್ ಮಾಡಿದ್ದೀವಿ, ಟೆಕ್ಸ್ಚರ್ ಪೇಂಟ್ ಇಂಟಿಗ್ರೇಟ್ ಮಾಡಿದ್ದೀವಿ, CNC ಡಿಸೈನ್ ಯೂಸ್ ಮಾಡಿದ್ದೀವಿ, ಮತ್ತು ಗ್ಲಾಸ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಮತ್ತು ಗೇಟ್ ಬಗ್ಗೆ ಹೇಳೋದಾದರೆ ರೆಗ್ಯುಲರ್ MS ಅಲ್ಲೇ ಡಿಸೈನ್ ಮಾಡ್ಕೊಂಡಿದ್ದೀವಿ. ಎಲ್ಲ 16 ಗೇಜು ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದೀವಿ. ಸೊ SS ರೈಲಿಂಗ್ ಹೇಳೋದಾದರೆ ನಾವು JSWದನ್ನು ಜಿಂದಾಲ್ SS ರೈಲಿಂಗ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ಕೂಡ 16 ಗೇಜ್ನ ಯೂಸ್ ಮಾಡಿದ್ದೀವಿ. ಮತ್ತು ವುಡ್ಗೆ ಹೋಗೋದಾದರೆ ನಾವು ಟೀಕ್ ವುಡ್ ಯೂಸ್ ಮಾಡಿದ್ದೀವಿ. ಮತ್ತು ಕಂಪ್ಲೀಟ್ ಮನೆಗೆ ಒಂದೇ ಮರ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಹಂಗಾಗಿ ಒಂದು ವುಡ್ಡಲ್ಲೂ ಕೂಡ ನಾವು ಹೈಯೆಸ್ಟ್ ಕ್ವಾಲಿಟಿ ಯೂಸ್ ಮಾಡಿದ್ದೀವಿ. ಮತ್ತು UPVC ಹೋಗೋದಾದರೆ ಅದು ಕೂಡ 15 ಇಯರ್ಸ್ ವಾರಂಟಿ ಇರೋದು ನಾವು 3 ಟ್ರ್ಯಾಕ್ ಇರೋ UPVC ವಿಂಡೋಸ್ನ ಯೂಸ್ ಮಾಡಿದ್ದೀವಿ ಸರ್.